ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಿಜ ಶ್ರಾವಣ ಮಾಸದ ಬುಧವಾರ ತಿರುಮಲ ತಿರುಪತಿ ಶ್ರೀನಿವಾಸನನ್ನ, ತಾಯಿ ಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಪ್ರೀತಿಯಿಂದ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕೋಪವಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಾನೆ ಹೇಳ್ಬೋದು. ಇನ್ನು ಇವತ್ತಿನ ದಿವಸ ಶ್ರಾವಣ ಮಾಸದ ಬುಧವಾರ, ಮಹಾವಿಷ್ಣುವನ್ನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಮಹಾವಿಷ್ಣುವನ್ನ ಪ್ರಾರ್ಥನೆಯನ್ನು ಮಾಡ್ತಾ ನಿಮ್ಮೆಲ್ಲರ ಪ್ರೀತಿಯ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ ಭಕ್ತಿಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮಸ್ತೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಘ್ಯಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ರುದ್ರದೇವಾಯ ನಮಃ. ಕಲ್ಯಾಣಾತ್ಮಕಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸನ ಪ್ರಾರ್ಥನೆ, ತಾಯಿ ಮಹಾಲಕ್ಷ್ಮಿ ಆರಾಧನೆ. ಶ್ರಾವಣ ಮಾಸದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶುಭ ದಿನ ಬುಧವಾರ ಬಂತು ಅಂದರೆ ಪ್ರತಿಯೊಬ್ಬರು ಸಹಿತ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ವಿಷ್ಣುವಿನ ಅರ್ಧಾಂಗಿಯಾದಂಥ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂತಹದ್ದು. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ತೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಡಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ. ಓಂ ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವಿಷ್ಣುವೀ ವಾರಾಹೀಂದ್ರಾಣಿ ಚಾಮುಂಡಾಂ ಚಂಡಿಕಾಂ ಶ್ರೀ ಮಹಾಕಾಲಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಓಂ. ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಮಹರ್ಷಿ ಮಂದಿರದಲ್ಲಿ ನೂತನವಾಗಿ ಪ್ರತಿಷ್ಠಾಪನಾಗೊಂಡಿರ್ತಕ್ಕಂಥ ಲಕ್ಷ್ಮೀ ಬೋರಹ ಸ್ವಾಮಿಯ ಪ್ರತಿನಿತ್ಯದ ಸೇವೆ, ಪ್ರತಿನಿತ್ಯ ಬೆಳಗ್ಗೆ 5ರಿಂದ 6 ಗಂಟೆ ಒಳಗೆ ನಡೀತಕ್ಕಂಥ ಅಭಿಷೇಕ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ. ಮೊನ್ನೆಯಷ್ಟೇ ತಾಯಿ ಮಹಾಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂತಹ ಬಿಂಬ ಪ್ರತಿಷ್ಠಾಪನೆ, ಲಕ್ಷ್ಮೀ ಮತ್ತು ಸಾಲಿಗ್ರಾಮದ ದರ್ಶನ, ಪ್ರತಿನಿತ್ಯ ಬರ್ತಕ್ಕಂತಹ ಭಕ್ತರಿಗೆ ಸಿಗುವಂಥ ಮಹಾಪ್ರಸಾದ, ಜೊತೆಗೆ ಆ ದೇವಿಯನ್ನು ಕಣ್ತುಂಬಿಸ್ಕೊಳ್ಳುವಂತಹ ಸೌಭಾಗ್ಯ ಇದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ದೇವಿ ವಿಗ್ರಹ ಒಂದು ಕಡೆ, ತಾಯಿ ಮಹಾಲಕ್ಷ್ಮಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಶುಭ ಪಂಚಮಿ ಎಂದು, ನಾಗರ ಪಂಚಮಿ ಎಂದು ಪ್ರತಿಷ್ಠಾಪನಾಗೊಂಡಿರ್ತಕ್ಕಂಥ ದೇವಾಲಯ, ಜೊತೆಗೆ ಪ್ರತಿನಿತ್ಯದ ಕಾಯಕದಲ್ಲೂ ವಿಶೇಷವಾದಂಥ ಸಾಲಿಗ್ರಾಮದ ದರ್ಶನ, ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡುವಂತಹ ಸೌಭಾಗ್ಯ ಎಲ್ಲವೂ ಸಹಿತ ಮಹತ್ತರವಾಗಿರ್ತಕ್ಕಂಥದ್ದು. ಈ ಶ್ರಾವಣ ಮಾಸ ಒಂದು ಚರಿತ್ರೆ ನಿಲ್ಲುವಂತಹ ಮಾಸವಾಗುತ್ತೆ. ಯಾಕೆಂದರೆ ಈ ಶ್ರಾವಣ ಮಾಸದಲ್ಲಿ ಅಭೂತಪೂರ್ವವಾದಂತಹ, ಎಲ್ಲೂ ಕಂಡರಿಯದಂತಹ ಒಂದು ಅದ್ಭುತವಾದಂಥ ಸಾಲಿಗ್ರಾಮ ಮಹರ್ಷಿ ಮಂದಿರದಲ್ಲಿ ಪ್ರತಿಷ್ಠಾಪನಾಗೊಂಡಿರ್ತಕ್ಕಂಥದ್ದು. ಮಹರ್ಷಿ ಮಂದಿರದಲ್ಲಿ ಇಂದಿಗೂ ಸಹಿತ ಭಕ್ತ ಸಾಗರ ನಿರಂತರವಾಗಿ ಬರ್ತಿರ್ತಕ್ಕಂಥದ್ದು. ಸಾಲಿಗ್ರಾಮವನ್ನು ಕಂಡು ತಮ್ಮ ಮನದಲ್ಲಿರ್ತಕ್ಕಂತಹ ಮನದಾಳದ ಮಾತನ್ನು ಆದಷ್ಟು ಬೇಗ ಆ ಸಮಸ್ಯೆಗಳಿಗೊಂದು ಪರಿಹಾರವನ್ನು ಸಿದ್ಧಿಪಡಿಸ್ಕೊಳ್ತಿರತಕ್ಕಂಥ ವೇಗ ನಾವು ಎಲ್ಲರೂ ನೋಡ್ತಾ ಇದ್ದೇವೆ. ಸಾಕಷ್ಟು ಜನ ಭಕ್ತರು ಅವರ ಮನೋಕಾಮನೆಗಳಾದ ನಂತರ ನಮಗೆ ಇಂಥದ್ದೊಂದು ಕೆಲಸ ಆಯಿತು ಅಂದಾಗ ಆಗ ಸಿಗುವಂಥ ಸಂತೋಷವೇ ಆನಂದ. ಇರಲಿ, ಇದೆಲ್ಲ ಒಂದು ಭಾಗ. ಆದರೆ ಇವತ್ತಿನ ದಿವಸ ಶ್ರಾವಣ ಮಾಸದ ಬುಧವಾರ ಶುಕ್ಲ ಪಕ್ಷದಲ್ಲಿರ್ತಕ್ಕಂಥ ಈ ಶುಭ ದಿನ, ಇವತ್ತಿನ ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ಅಂತ ಶ್ರೀನಿವಾಸನ ನಾನು ಪ್ರಾರ್ಥನೆ ಮಾಡ್ತೀನಿ. ಶ್ರೀ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ವಿತವಿಕ್ರಮಃ ಸಂಕರ್ಷಣ ಅನಿರುದ್ಧಶ್ಚ ಶೇಷಾದ್ರಿ ಪತಿರೇವಚ. ಗೋವಿಂದ ಗೋವಿಂದ. ಲಕ್ಷ್ಮೀ ಬೋರಹ ಸ್ವಾಮಿಯ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಇರಲಿ. ಅಷ್ಟೇ ಅಲ್ಲದಿರ, ಇವತ್ತು ಪ್ರತಿಯೊಬ್ಬರು ಕಾತುರತೆಯಿಂದ ಕಾಯ್ತಾ ಇದ್ದೇವೆ. ನಾವು ನೀವೆಲ್ಲರೂ ಪ್ರತಿಯೊಬ್ಬರ ಕಾತುರತೆಯಿಂದ ಕಾಯ್ತಿರ್ತಕ್ಕಂಥದ್ದು ಇಡೀ ಕರ್ನಾಟಕ ರಾಜ್ಯವಲ್ಲ, ಇಡೀ ವಿಶ್ವವೇ ಒಂದು ಕಾತುರತೆಯಿಂದ ಕಾಯ್ತಾ ಇದೆ.
ಚಂದ್ರನ ಅಂಗಳದಲ್ಲಿ ಅಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕೌತುಕವನ್ನು ಕಾಣಲಿಕ್ಕಾಗಿ, ಚಂದ್ರನ ಅಂಗಳದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ದೃಶ್ಯವನ್ನು ಕಾಣುವಂಥ ಸೌಭಾಗ್ಯ ಎಲ್ಲರಿಗೂ ಕರುಣಿಸಲಿ ಭಗವಂತ ಅಂತಕ್ಕಂಥದ್ದು ಒಂದು ಚಿಂತನೆ. ಇದಕ್ಕಾಗಲೇ ಈಗಾಗಲೇ ಭಾರತದಾದ್ಯಂತ, ರಾಜ್ಯದಾದ್ಯಂತ ಅಲ್ಲ, ಭಾರತದಾದ್ಯಂತ ಪ್ರತಿಯೊಬ್ಬರು ಪ್ರತಿ ದೇವಾಲಯಗಳಲ್ಲೂ ಇವತ್ತೊಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಿದ್ದಾರೆ. ಚಂದ್ರನ ಅಂಗಳಕ್ಕೆ ತಲುಪಿರ್ತಕ್ಕಂತಹ ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆ ಅದು ಸಾಮಾನ್ಯವಾದ್ದಲ್ಲ, ಅದು ಎಲ್ಲರೂ ಮೆಚ್ಚುವಂತಹದ್ದು. ಅದಕ್ಕಾಗಿ ನಾವು ಸಹಿತ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೀ ಕನ್ನಡದ ವತಿಯಿಂದ ನಾವು ಸಹಿತ ಭಗವಂತನ ಪ್ರಾರ್ಥನೆ ಮಾಡ್ತಿದ್ದೀವಿ. ಏನು ಮನೆ ನಮ್ಮ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆಗೆ ಮುಂದಾಗಿರ್ತಕ್ಕಂತಹ ಪ್ರತಿಯೊಬ್ಬರು ಸಹಿತ, ಪ್ರತಿಯೊಬ್ಬ ವಿಜ್ಞಾನಿಗಳಿಗೂ ಸಹಿತ ಅದು ಶುಭವನ್ನೇ ತರಲಿ. ಚಂದ್ರನ ಅಂಗಳ ಹೇಗಿದೆ, ಆ ಚಂದ್ರನ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಹೇಗಿದೆ ಎಂಬತಕ್ಕಂಥದ್ದನ್ನು ಹತ್ತಿರದಿಂದ ನೋಡುವಂಥ ಸೌಭಾಗ್ಯ ಎಲ್ಲರಿಗೂ ಕರುಣಿಸುವಂಥದ್ದಾಗ್ತಿದೆಯಲ್ಲ, ಅದೊಂದು ಸೌಭಾಗ್ಯವೇ ಸರಿ. ಇವತ್ತು ಜ್ಞಾನ ಮತ್ತು ವಿಜ್ಞಾನ, ಜ್ಞಾನ ವಿಜ್ಞಾನ, ಆ ವಿಜ್ಞಾನದ ಹಾದಿಯಲ್ಲಿ ನಡೆದಾಗ ಎಷ್ಟೆಲ್ಲ ಅದ್ಭುತಗಳು ನಡೀತಾ ಇದೆ, ಎಷ್ಟೆಲ್ಲ ಕೌತುಕಗಳಿದೆ, ಎಷ್ಟೆಲ್ಲ ವಿಶೇಷತೆ ಇದೆ ಎಂಬತಕ್ಕಂಥದ್ದನ್ನು ನಾವು ಪ್ರತಿಯೊಬ್ಬರು ಚಿಂತನೆ ಮಾಡ್ತಾ ಇದ್ದೀವಿ. ಆ ಚಿಂತನೆಗೆ ತಕ್ಕಂತೆ ಸಾಧನೆಗೆ ಒಂದು ಸೂಕ್ತವಾದಂಥ ಹಾದಿಯನ್ನು ಕರುಣಿಸಲಿ ಭಗವಂತ ಅಂಥೇಳಿ ಶ್ರೀನಿವಾಸನ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಲಕ್ಷ್ಮೀ ಬೋರಹ ಸ್ವಾಮಿನ ಸಹಿತ ನಾನು ಪ್ರಾರ್ಥಿಸ್ತಿದ್ದೇನೆ. ಇದಕ್ಕಾಗಿ ಸರ್ವರು ಸಹಿತ ಒಮ್ಮೆ ಪ್ರಾರ್ಥನೆ ಮಾಡೋಣ. ಇವತ್ತಿನ ಒಂದು ಆ ಶುಭ ಸಂಕೇತ ಆದಷ್ಟು ಬೇಗ ಎಲ್ಲರಿಗೂ ಒಂದು ಸಿಹಿ ಸುದ್ದಿ ಕೊಡುವಂಥದ್ದಾಗಲಿ ಅಂತಕ್ಕಂಥ ಒಂದು ಚಿಂತನೆ ಚಂದ್ರನ ಬಗ್ಗೆ ನಾವು ಕೇಳೋಣ. ಯಾಕೆಂದರೆ ಚಂದ್ರ ಮನಸ್ಕಾರಕನೂ ನಿಜ, ಹಾಗೆ ಮನುಷ್ಯ ತಾನು ಮಾಡಿರ್ತಕ್ಕಂಥ ಒಂದು ಸಾಧನೆ ಚಂದ್ರನ ಸಾನ್ನಿಧ್ಯಕ್ಕೆ ಹೋಗೋದು ಅಂದರೆ ಅದು ಹುಡುಗಾಟದ ಮಾತಲ್ಲ. ಅಂತಹದ್ದು ಚಂದ್ರನ ಸಾನ್ನಿಧ್ಯಕ್ಕೆ ಒಂದು ಚಂದ್ರನ ಅಂಗಳದಲ್ಲಿ ಹೇಗಿದೆ, ಅಲ್ಲಿನ ಚಿತ್ರೀಕರಣ ಏನು ಎಂಬತಕ್ಕಂಥದ್ದನ್ನು ತೋರಿಸುವಂಥ ಒಂದು ವಿಧಿವಿಧಾನ ಬರ್ತಿದೆಯಲ್ಲ, ಇದು ಮೆಚ್ಚುವಂತಹದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಳೆದ ಬಾರಿ ಚಂದ್ರಯಾನ್ 2ನಲ್ಲಿ ಇನ್ನೇನು ಸಮೀಪಿಸ್ತಾ ಇದೆ ಅನ್ನೋ ಸಮಯಕ್ಕೆ ಕರೆಕ್ಟಾಗಿ ಆ ಒಂದು ಕನೆಕ್ಷನ್ ತಪ್ಪೋಗಿ ಅಷ್ಟೆಲ್ಲ ಕಷ್ಟಗಳು ಕೂಡ ನೀರ್ಪಾಲಾಗೋಯ್ತು. ಆದರೆ ಈ ಬಾರಿ ಕಳೆದ ಬಾರಿ ಏನು ಸಮಸ್ಯೆ ಆಗಿತ್ತು ಅದೆಲ್ಲವೂ ಕೂಡ ಕ್ಲಿಯರ್ ಆಗಿ ಆ ಕನೆಕ್ಷನ್ನು ಕೂಡ ಸಿಕ್ಬಿಟ್ಟಿದೆ. ಅಲ್ಲ, ಮೊನ್ನೆನೂ ಸ್ವಲ್ಪ ಅದು ಕಣ್ಮರೆ ಆಗಿತ್ತು ಎಂಬತಕ್ಕಂಥ ಸುದ್ದಿ ಇತ್ತು. ಯಾಕೆಂದ್ರೆ ಕಣ್ಮರೆ ಆಗ್ತಾ ಇದೆ, ನಮಗೆ ಸರಿಯಾಗಿ ಅಲ್ಲಿ ಸಿಗ್ತಾ ಇಲ್ಲ, ಅಲ್ಲಿ ಬಿಟ್ಟರೆ ಹೋಗಿರ್ತಕ್ಕಂತಹ ಒಂದು ಉಪಕರಣಗಳು ಸರಿಯಾಗಿ ಕೆಲಸ ಆಗ್ತಿಲ್ಲ ಅಂತ. ಅದಾದ ನಂತರ ಪುನಃ ಹಿಂದಲೇ ಒಂದು ಸಂತದ ಸುದ್ದಿ ನೋಡಿದ್ವಿ, ಇಲ್ಲ ಸಿಕ್ತು, ಕನೆಕ್ಷನ್ ಸಿಗ್ತದೆ, ನಮಗೆ ಎಲ್ಲ ತರ ವ್ಯವಸ್ಥೆಗಳಾಗ್ತಿದೆ ಅಂತ. ಅಂತಹದ್ದು ಇವತ್ತು ಆ ಭೂಮಿಯನ್ನು ಮುಟ್ಟುವಂತಹದ್ದು, ಅಂದ್ರೆ ಆ ಚಂದ್ರನ ಒಂದು ಸಾನ್ನಿಧ್ಯಗಳನ್ನು ಮುಟ್ಟುವಂತ, ಆ ಸಾನ್ನಿಧ್ಯಕ್ಕೆ ಅಲ್ಲಿ ಇಳಿಯುವಂತಹ ಒಂದು ಪ್ರಕ್ರಿಯೆಗೆ ಇವತ್ತು ಮುಂದಾಗ್ತಾ ಇರತಕ್ಕಂಥದ್ದು, ಇದು ಇನ್ನೊಂದು ಹೆಜ್ಜೆ ಮುಂದೆ ಸಂತೋಷವನ್ನು ತರುವಂಥ ವಿಚಾರ. ಇದಾದರೆ ನಿಜಕ್ಕೂ ನಮ್ಮ ರಾಜ್ಯದ, ನಮ್ಮ ದೇಶದ, ಭಾರತ ದೇಶದ ವಿಜ್ಞಾನಿಗಳಿಗೆ ಒಂದು ಸಂತಸ ಸುದ್ದಿ. ಅವ್ರಿಗಷ್ಟೇ ಅಲ್ಲ, ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಸಂತೋಷದಿಂದ ತೃಪ್ತಿಯಾಗಿ ಆತ ಎಲ್ಲರೂ ಸಹಿತ ಆನಂದ ಪಡಬೇಕು. ಯಾಕೆಂದರೆ ಇಂತಹ ಒಂದು ಸಾಧನೆ ಇದು ಸಾಮಾನ್ಯವಾದ್ದಲ್ಲ. ಈ ಸಾಧನೆ ಮಾಡುವಂತಹ ಪ್ರಕ್ರಿಯೆ ಇದೆಯಲ್ಲ, ಅದರ ಚಿಂತನೆ, ಅದರ ಆಲೋಚನೆ ಎಲ್ಲವೂ ಮೆಚ್ಚುವಂಥದ್ದು. ಏನೇ ಆದರೂ ಮನುಷ್ಯ ತಾನು ಏನೆಲ್ಲ ಸಾಧನೆ ಮಾಡಿದ್ರೂ ಆ ಸಾಧನೆ ಮಾಡಲಿಕ್ಕೆ ಪ್ರೇರೇಪಣೆ ಕೊಡ್ತಕ್ಕಂಥವನು ಭಗವಂತ ಅನ್ನೋದನ್ನು ನಾವು ಮರಿಬಾರ್ದು. ಯಾಕೆಂದರೆ ಈ ಸೃಷ್ಟಿನಲ್ಲಿ ತಾಯಿ ಗರ್ಭದಿಂದ ಹೊರಬಂದಾದ ನಂತರ ಯಾರ್ಯಾರಿಗೆ ಏನೇನು ಕೊಡಬೇಕು, ಯಾವ ಜ್ಞಾನವನ್ನು ಕೊಡಬೇಕು, ಯಾವ ಪ್ರಕಾರವಾದಂಥ ಚಿಂತನೆಯಲ್ಲಿ ನಡೀಬೇಕೋ ಅದೆಲ್ಲವೂ ಸಹಿತ ಪೂರ್ವ ನಿಯೋಜಿತ ಅನ್ನತಕ್ಕಂಥದ್ದನ್ನು ಯಾರೂ ಮರೆಯುವಂಥದ್ದಿಲ್ಲ. ನಾನು ಎಂಬತಕ್ಕಂತಹ ಬೀಗವನ್ನು ನಾವು ಬೀಗಿಸಿದ್ದೆ ಆದರೆ, ಅಥವಾ ನಾನು ಎಂಬತಕ್ಕಂತಹ ಮಾತ್ಸರ್ಯದಿಂದ ನಾವು ನಡೆದಿದ್ದಾದರೆ, ಭಗವಂತ ಸ್ವಲ್ಪ ಕೀ ತಿರುಗಿಸಿದ್ರೆ ಸಾಕು, ನಮ್ಮ ತಲೆಯಲ್ಲಿರ್ತಕ್ಕಂಥದ್ದೆಲ್ಲ ಫುಲ್ಲು ಬ್ಲ್ಯಾಂಕ್ ಆಗಿಬಿಡುತ್ತೆ, ಖಾಲಿ ಆಗಿಬಿಡುತ್ತೆ, ಬರೀ ಪರದೆ ಆಗಿಬಿಡುತ್ತೆ, ಮುಂದೆ ಏನು ಪ್ರಪಂಚನೇ ಕಾಣದಂಥ ರೀತಿಯಲ್ಲಾಗುತ್ತೆ. ಅದಕ್ಕೆ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯವನ್ನು ಬಿಡಬೇಕು. ಸಾಧನೆಗೆ ಯಾರೆಲ್ಲ ಕೈ ಜೋಡಿಸಿದ್ದಾರೆ ಎಲ್ಲರೂ ಸಹಿತ ಸಂತೃಪ್ತಿಯಿಂದ ನಾವು ಮಾತಾಡಿಸ್ಬೇಕು, ಅವ್ರನ್ನ ಹೊಗಳಬೇಕು, ತಪ್ಪಲ್ಲ. ಯಾಕೆಂದರೆ ಒಂದು ಸಾಧನೆ ಮಾಡುವಂಥದ್ದು ಇದೆಯಲ್ಲ, ಒಬ್ಬ ಸಾಧಕರಿಗೆ ಗೊತ್ತು ಸಾಧನೆಯ ಕಷ್ಟ ಏನು ಅಂತಕ್ಕಂಥದ್ದು. ಅವನ ಶ್ರಮವನ್ನು, ಆ ಗಾಂಭೀರ್ಯವನ್ನು, ಜೊತೆಗೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ವಿಧಾನವನ್ನು, ವಿದ್ಯೆಯನ್ನು ಅಷ್ಟೇ ಅರ್ಥಗರ್ಭಿತವಾಗಿ ಚಿಂತನೆ ಮಾಡಿಕೊಂಡಿರ್ತಾನೆ. ಅದರಿಂದ ಫಲಾಫಲಗಳು ಸಿದ್ಧಿ ಆಗ್ತಾ ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ, ಆದಷ್ಟು ಬೇಗ ಆ ಸಿಹಿ ಸುದ್ದಿ ಕೇಳುವಂಥದ್ದಾಗಲಿ. ಇಡೀ ರಾಜ್ಯ ದೇಶದ ಜನ ಎಲ್ಲರ ಕಾತುರತೆಗೆ ಶೀಘ್ರವಾಗಿ ಫಲವನ್ನು ಕೊಡಲಿ ಭಗವಂತ ಅಂಥೇಳಿ ಎಲ್ಲರನ್ನು ಪ್ರಾರ್ಥನೆ ಮಾಡ್ತಾ, ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ, ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಫಲ ಪ್ರಕಾರ ಪಂಚಾಂಗ ಶ್ರವಣವನ್ನು ನೋಡೋಣ. ಹೌದು, ಇನ್ನು ಈಗ ಪ್ರಾರಂಭ ಮಾಡೋಣ.
ಇನ್ನು ಇವತ್ತಿನ ದಿನದ ಪಂಚಾಂಗ ಶ್ರವಣ ಮತ್ತು ರಾಶಿಫಲ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ. ಚಕ್ರೇಶ್ವರಿ ಬಾಲಾತ್ ತ್ರಿಪುರ ಸುಂದರೀ ದೇವತಾಭ್ಯೋ ನಮಃ. ಬ್ರಾಹ್ಮೀ ನಮಃ ಮಾಹೇಶ್ವರೀ ನಮಃ. ಕೋಮಾರೀ ನಮಃ. ವೈಷ್ಣವ್ಯೇ ನಮಃ. ವಾರಾಹ್ಯೇ ನಮಃ. ಇಂದ್ರಾಣ್ಯೇ ನಮಃ. ಚಾಮುಂಡಾಯ ನಮಃ. ಚಂಡಿಕಾಯ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನ ವರ್ಷ ಋತು ನಿಜ ಶ್ರಾವಣ ಮಾಸ ಶುಕ್ಲಪಕ್ಷ 23/8/2023 ಬುಧವಾರ ಸಪ್ತಮಿ ವಿಶಾಖ ನಕ್ಷತ್ರ. ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಜವಾಬ್ದಾರಿನೂ ಬೇಕಾಗಿದೆ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಸಹಿತ ಸಾಧನೆ ಆಗುತ್ತೆ ಅಂತಲ್ಲ, ಆದರೆ ಸಾಧನೆ ಮಾಡಬೇಕು ಎಂಬತಕ್ಕಂಥ ಛಲ ಹಂಬಲದಿಂದ ನೀವು ಮುಂದೆ ಒಂದು ಹೆಜ್ಜೆ ಹಾಕಿದ್ರೆ ಖಂಡಿತ ಅಸಾಧ್ಯವಾದ್ದು ಯಾವುದೂ ಇಲ್ಲ, ಎಲ್ಲವನ್ನೂ ಸಾಧನೆ ಮಾಡ್ಕೊಳ್ತೀರಿ. ಅಂಥ ಸಾಧನೆಯನ್ನು ಮಾಡಿಕೊಳ್ಳುವಂತಹ ಅದೃಷ್ಟ ಇರತಕ್ಕಂಥ ಈ ಶುಭ ದಿನ ತಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಂಡ್ವಿ, ಪಂಚಾಂಗ ಶ್ರವಣವನ್ನು ತಿಳ್ಕೊಂಡ್ವಿ, ಶುಭ ಶ್ರಾವಣವನ್ನು ಕೂಡ ಪ್ರಾರಂಭವನ್ನು ಮಾಡಿದ್ರಿ. ಇನ್ನು ಈಗ ರಾಶಿ ಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ಈಗ ಪ್ರಾರಂಭವನ್ನು ಮಾಡೋಣ ರಾಶಿಫಲ. ಗುರುಗಳೇ, ರಾಶಿಫಲಗಳನ್ನು ತಿಳಿಸ್ಕೊಡ್ಬೇಕು. ಖಂಡಿತ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಓಂ ಗುರುದತ್ತಾತ್ರೇಯಾಯ ನಮಃ. ಓಂ ಶ್ರೀಂ ಗುರುದತ್ತಾತ್ರೇಯಾಯ ನಮಃ. ಓಂ ಶ್ರೀಂ ಗುರುದತ್ತಾತ್ರೇಯಾಯ ನಮಃ. ದತ್ತ ಮಹಾರಾಜರನ್ನು ಪ್ರಾರ್ಥನೆ ಮಾಡ್ತಾ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ, ಶ್ರಾವಣ ಮಾಸದ ಶುಕ್ಲಪಕ್ಷದ ಶುಭ ಬುಧವಾರದಂದು ತಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ ಬುಧವಾರದ ಮಹಾವಿಷ್ಣು ಆರಾಧನೆ ಜೊತೆಗೆ ರಾಶಿಫಲದತ್ತ ಎಲ್ಲರೂ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭಗಳನ್ನೇ ಗಳಿಸ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಮಾಡುವಂಥ ಕಾಯಕ ಕೆಲಸಗಳಲ್ಲಿ ಹೆಚ್ಚು ಲಾಭ ಸಿಗುವಂಥದ್ದಾಗಲಿ. ಹಾಗೆ ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾದ್ರೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಲಕ್ಷ್ಮೀನಾರಾಯಣರ ಆರಾಧನೆ ಮಾಡ್ತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷವೇ ಸರಿ. ಇವತ್ತು ದೇವಿಯ ಉಪಾಸನೆ ಮಾಡ್ತಕ್ಕಂಥದ್ದು ಅಥವಾ ಇವತ್ತಿನ ದಿವಸ ನೀವು ಮಾಡುವ ಕೆಲಸವನ್ನು ಸ್ವಲ್ಪ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಉತ್ತಮ. ಮೇಷರಾಶಿಯವರಿಗೆ ಯಾವುದೇ ಹಣಕಾಸಿನ ವ್ಯಾಪಾರ ವ್ಯವಹಾರಗಳಲ್ಲಿ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ವ್ಯಾಪಾರ ವ್ಯವಹಾರಗಳ ಕಡೆ ಇರಲಿ, ನೀವು ಮಾಡುವಂಥ ಕೆಲಸಗಳಲ್ಲೇ ಅಂಥ ಬಲ ಇರದಿರತಕ್ಕಂಥದ್ರಿಂದ ತುಂಬ ಯೋಚನೆ ಮಾಡಬೇಕು, ಎಚ್ಚರಿಕೆಯಿಂದ ಇರಬೇಕು. ಹಾಗೆ ಇವತ್ತು ಏನೇ ಕೆಲಸ ಕಾರ್ಯ ಅಂತ ಮಾಡಿದ್ರೂ ಸರಿಯಾದ ಮಾರ್ಗವನ್ನು ಅನುಸರಿಸದಿದ್ದರೆ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟು ಬುತ್ತಿಯಾಗುತ್ತೆ. ಅದರಲ್ಲೂ 11 ಗಂಟೆ 20 ನಿಮಿಷದಿಂದ 4:15 ತನಕ, 11:20ರಿಂದ 4:15 ಇದು ಈ ಸಮಯ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದಲ್ಲ. ಒಂದಲ್ಲ ಒಂಥರ ಸಮಸ್ಯೆಗಳು ಎದುರಾಗುತ್ತೆ, ಭಾಳ ಜೋಪಾನ ಬೇಕಾಗುತ್ತೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ನಿಮಗಾಗಬೇಕಾದ್ರೆ ತಾಯಿ ಲಕ್ಷ್ಮಿಯನ್ನೂ ಪ್ರಾರ್ಥನೆ ಮಾಡಬೇಕು. ಹಾಗೆ ಇವತ್ತಿನ ದಿವಸ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ಗಣಪತಿಯ ಮಹಾಮಂತ್ರವನ್ನು ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ, ಹೀಗೆ ಗಣಪತಿಯ ಮಹಾಮಂತ್ರವನ್ನು ತಾವು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವನ್ನೂ ಸಾಧನೆ ಮಾಡ್ಕೊಳ್ತೀರಿ ಮೇಷರಾಶಿಯವರು. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಮತ್ತು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಹೊಂದಿದ್ದರೆ ಇಷ್ಟಾರ್ಥ ಸಿದ್ಧಿ ಆದಂಗೆನೆ. ಹಾಗೆ ಇವತ್ತಿನ ದಿವಸ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಇರುತ್ತೆ, ಆ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ದಿವಸ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಲೇವಾದೇವಿ ಮಾಡಬೇಕಾದ್ರೂ ನೀವೊಬ್ಬರೇ ನಿಂತು ಮಾಡತಕ್ಕಂಥದ್ದು ಸಮಂಜಸ ಅಲ್ಲ. ಮತ್ತೊಬ್ಬರ ಸಹಾಯ ಬೇಕು ಅಥವಾ ಕುಟುಂಬಸ್ಥರು ನಿಮ್ಮ ಜೊತೆಲಿರಬೇಕು. ಯಾವುದೇ ವ್ಯವಹಾರ ಮಾಡಬೇಕಾದ್ರೂ ತುಂಬ ರಹಸ್ಯವಾಗಿ ಏನೋ ಮಾಡ್ತೀವಿ ಅಂತಂದರೆ ಅದು ವೆಚ್ಚ ಕಮ್ಮಿ ಆಗುತ್ತೆ. ರಹಸ್ಯ ಇರಬೇಕು ನಿಜ, ಆದರೆ ಎಷ್ಟು ಬೇಕೋ ಅಷ್ಟಿರಲಿ. ಆದರೆ ಜೊತೆಯಲ್ಲೊಬ್ಬರಿದ್ದರೆ ಮಾತ್ರ ಅದಕ್ಕೆ ಫಲಾಫಲಗಳು ಸಾಕಷ್ಟು. ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳು ಯಾವುದೇ ಕೆಲಸ ಮಾಡಿದ್ರೂ ಅದೆಲ್ಲವೂ ಸಹಿತ ಕಾರ್ಯಸಿದ್ಧಿ ಆಗುತ್ತೆ ಅಂತಲ್ಲ, ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದಷ್ಟು ಮುಖ ಸಪ್ಪಗೆ ಮಾಡ್ಕೋಬೇಕಾಗತ್ತೆ. ಜೋಪಾನ, ಎಚ್ಚರಿಕೆಯಿಂದಿರಿ. ಇವತ್ತಿನ ದಿವಸ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ನೀವು ಧರಿಸುವಂಥ ವಸ್ತ್ರ ಯಾವುದೇ ಆದರೂ ಹಸಿರು ಬಣ್ಣದ ಒಂದು ಕರ್ಚೀಫು, ಹಸಿರು ಬಣ್ಣದ ವಸ್ತ್ರವೋ, ಹಸಿರು ಬಣ್ಣದ ದಾರವೋ ಅದು ನಿಮ್ಮ ಪಾಕೆಟಲ್ಲಿರೋದ್ರಿಂದ ಮನಸ್ಸಿಗೊಂದಿಷ್ಟು ಶಾಂತಿ ನೆಮ್ಮದಿಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದ್ದಾಗ ಗುರುಬಲ ಇದ್ದಂತೆ.
ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ಹೊಸತನದ ಬಗ್ಗೆ ಆಲೋಚನೆ ಮಾಡ್ತೀರಿ. ಹೊಸದಾಗಿ ಏನಾದ್ರು ಒಂದು ಕಾಯಕವನ್ನು ಮಾಡಬೇಕು, ಕೆಲಸವನ್ನು ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಶಾಂತಿ ಸಮಾಧಾನದಿಂದ ಮಾಡಿದ್ರೆ ಅದರ ಫಲಗಳನ್ನು ಸಂಪೂರ್ಣವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರ ಪ್ರಾರ್ಥನೆ, ಗುರು ಹಿರಿಯರ ಆಶೀರ್ವಾದ ತೆಗೆದುಕೊಳ್ತಕ್ಕಂಥದ್ದು. ಇವತ್ತು ಮಧ್ಯಾಹ್ನ 12ರಿಂದ 2 ಗಂಟೆ ಒಳಗಾಗಿ 12ರಿಂದ 2ರ ಮಧ್ಯದಲ್ಲಿ ಯಾರಿಗಾದರೂ ಬಡಬಗ್ಗರಿಗೆ ಒಂದಿಷ್ಟು ಅನ್ನದಾನ ಮಾಡ್ತಕ್ಕಂಥದ್ದು, ಇನ್ನೊಬ್ಬರ ಕಷ್ಟವನ್ನು ಅರ್ತು ಅದಕ್ಕೊಂದು ಪರಿಹಾರವನ್ನು ಹುಡ್ಕೊಳ್ತಕ್ಕಂಥದ್ದು, ಈ ಪ್ರಕಾರವಾದಂಥ ಚಿಂತನೆಯನ್ನು ಮಾಡಿದ್ರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ಕೆಲಸದಲ್ಲಿ ಮತ್ತೊಂದು ವಿಶೇಷತೆ ಇದೆ. ಸಾಧ್ಯವಾದರೆ ಕೆಂಪು ಗಂಧ, ಕೆಂಪು ಹೂವು, ಕೆಂಪು ಬಟ್ಟೆ, ಕೆಂಪು ವಸ್ತ್ರ ಅಥವಾ ಕೆಂಪು ವರ್ಣದ ದಾರ ಇಂತಹದ್ದನ್ನು ನಿಮ್ಮ ಮನೆ ದೇವರಿಗೋ ಅಥವಾ ದೇವಾಲಯದಲ್ಲೋ ಅಥವಾ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲೋ ಒಂದಷ್ಟು ಪ್ರಸಾದ ರೂಪದಲ್ಲಿ ಅಥವಾ ಒಂದಷ್ಟು ಸೇವೆಯ ರೂಪದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಕುಜನಿಂದ ಅಥವಾ ಅಂಗಾರಕನಿಂದ ಆಗುವಂತಹ ದೋಷಗಳನ್ನು ಆದಷ್ಟು ಬೇಗ ದೂರ ಮಾಡ್ಕೊಳ್ತೀರಿ ಮಿಥುನ ರಾಶಿಯವರು. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ನಿಮ್ಮ ವರ್ಚಸ್ಸು ತೇಜಸ್ಸಿಗೆ ಸಂಬಂಧಪಟ್ಟಂಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಹಿತ ಅಭಿವೃದ್ಧಿಪಡಿಸ್ಕೊಳ್ತೀರಿ. ಹೊಸದಾಗಿ ಮಾಡುವ ಉದ್ಯೋಗ ಅಥವಾ ಇರ್ತಕ್ಕಂಥ ಉದ್ಯೋಗದಲ್ಲಿ ಪ್ರಗತಿ, ದೂರಭಾರ ಪ್ರಯಾಣ, ಏನನ್ನು ಮನಸ್ಸಲ್ಲಿ ಅಂದುಕೊಂಡಿದ್ದರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಮನಸ್ಸಿದ್ದಂತೆ ಮಾದೇವ ಅಂತಾರಲ್ಲ ಹಾಗೆ ಭಗವಂತ ನೀವು ಇವತ್ತು ಏನು ಸಂಕಲ್ಪ ಮಾಡಿದ್ರು ಆ ಸಂಕಲ್ಪವನ್ನು ಪರಿಪೂರ್ತಿ ಮಾಡಿಕೊಡುವಂತಹ ಯೋಗಫಲ ಇವತ್ತು ನಿಮ್ಮ ಅದೃಷ್ಟದಲ್ಲಿರೋದ್ರಿಂದ ಯಾವುದಕ್ಕೂ ಭಯಪಡಬೇಕಾದ್ದಿಲ್ಲ, ಅಂಜಬೇಕಾದ್ದಿಲ್ಲ. ಧೈರ್ಯವಾಗಿರಿ. ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಎಲ್ಲ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರತಕ್ಕಂಥ ರಾಶಿಗಳನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ ಗುರುಗಳು. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಇನ್ಯಾಕೆ ತಡ, ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಗುರುಜಿ ಚೆನ್ನಾಗಿದ್ದೀನಿ. ನಾವು ನಿಮ್ಮ ಆಶ್ರಮಕ್ಕೆ ಬರ್ತಾ ಇದ್ರಿ. ನಾವು ಹೌದಾ? ತುಂಬಾ ವರ್ಷದಿಂದ ವೇಟ್ ಮಾಡ್ತಾ ಇದ್ದೀವಿ. ಬರ್ತಾನೆ ಇರ್ತೀವಿ. 11 ದಿವಸ ನೀವು ಪೂಜೆ ಮಾಡಿದ್ರಲ್ಲ, ಹೌದು ಹೌದು, ಭೂವರ ಸ್ವಾಮಿದು ಆಗ್ಲೂ ಬಂದಿದ್ದೆ, ಹುಣ್ಣಿಮೆಗೂ ಬಂದೆ. ತವ್ರ ಮನೆ ತರ ಬರ್ತಾನೆ ಇರ್ತೀನಿ ನಾನು. ಹಲೋ, ಎಲ್ಲಿಂದ ಕರೆ ಮಾಡ್ತಿದ್ರಿ ತಾಯಿ? ನಾವು HCL ಏರ್ಪೋರ್ಟ್ ಇಂದ. HCL ಏರ್ಪೋರ್ಟ್ ಇಂದ? ಓಕೆ, ಓಲ್ಡ್ ಏರ್ಪೋರ್ಟ್ ಇಂದ. ಅಮ್ಮ ತಮ್ಮ ಹೆಸರು? ನನ್ನ ಹೆಸರು ಜಯಲಕ್ಷ್ಮಿ ಸರ್. ಜಯಲಕ್ಷ್ಮಿ ಅಂತ ಹೇಳಿ, ಬಹಳ ಸಂತೋಷ ಆಯ್ತು ತಾವು ಕಾರ್ಯಕ್ರಮಕ್ಕೆ ಕರೆ ಮಾಡಿದಕ್ಕಾಗಿ. ನಿಮ್ಮ ಪ್ರಶ್ನೆಗಳು ಏನೇ ಇದ್ರೂ ಕೂಡ ತಾವು ಹಂಚ್ಕೊಳ್ಬಹುದು. ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ. ಹಲೋ, ಹೇಳಿಮ್ಮ. ಗುರುಜಿ, ನಿಮ್ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ ಗುರುಜಿ. ನನಗೆ ಖುಷಿನೂ ಆಗ್ತಾ ಇದೆ, ತಡ್ಕೊಳಕ್ಕೂ ಆಗ್ತಿಲ್ಲ, ಏನ್ ಹೇಳ್ಬೇಕು ಅಂದ್ಬಿಟ್ಟು. ನನ್ ಬರ್ತಾನೆ ಇದ್ದೀನಿ ನಿಮ್ಮ ಆಶ್ರಮಕ್ಕೆ. 11 ದಿವಸದ ಪೂಜೆ ಇಟ್ಟಿದ್ರಲ್ಲ, ಆಗ್ಲೂ ಬಂದು 2 ದಿವಸ ಸೇವೆ ಮಾಡಿದೀನಿ ನಾನು. ತುಂಬಾ ಸಂತೋಷ ತಾಯಿ, ಒಳ್ಳೇದಾಗ್ಲಿ. ಈಗಂತೂ ದೇವಸ್ಥಾನ ಪ್ರತಿಷ್ಠಾಪನೆ ಆದ್ಮೇಲೆ ಅದರ ಆನಂದವೇ ಬೇರೆ, ಅದರ ಕಳೆಯೇ ಬೇರೆ. ಮುಂದೆ ಬರ್ತಾನೆ ಇರ್ತೀನಿ. ತಿಂಗಳಿಗೊಂದ್ಸತಿ 15 ದಿವಸಕ್ಕೊಂದ್ಸತಿ ಬಂದು ಮನೆ ದೇವ್ರ ತರ ಪೂಜೆ ಮಾಡ್ಕೊಂಡು ಹೋಗ್ತೀನಿ. ಅದ್ರ ಆಶೀರ್ವಾದ ನಿಮ್ ಆಶೀರ್ವಾದ ನಮ್ಗೆ ಸಂಪೂರ್ಣ ಇರ್ಬೇಕು ಗುರುಜಿ. ಪ್ರೋಗ್ರಾಮ್ ಅಂತೂ ತುಂಬಾ ಬರ್ತಿದೆ. ನೀವು 11 ದಿವಸ ಯಾವ ತರ ಮಾಡ್ತಿದ್, ಧರ್ಮಸ್ಥಳ ಅನ್ನ ದಾಸೋಹ ಮಾಡ್ತಾರೆ ನೋಡಿ, ಆ ತರ ಮಾಡ್ತಿದ್ರಿ ನೀವು. ಯಾಕಂದ್ರೆ ನನ್ ಕಣ್ಣಾರೆ ನೋಡಿದೀನಿ. ಅಲ್ಲಿರೋರು ಎಷ್ಟು ಸಹಾಯ ಮಾಡ್ತಿದ್ರು, ಮಾಡಕ್ಕೆ ಆಗ್ತಾ ಇರಲಿಲ್ಲ. ಯಾರಿಗೂ ಊಟ ಇಲ್ಲ ಅಂತ ಹೇಳಂಗಿಲ್ಲ ಸ್ವಾಮೀಜಿ. ಮಾಡಿದ್ರಿಂದ ನಮ್ಗೆ ಅರ್ಥ ಆಗ್ತಿಲ್ಲ. ಧರ್ಮಸ್ಥಳಕ್ಕಿಂತ ಹೆಚ್ಚಾಗಿ ಮಾಡ್ಬಿಟ್ರಿ ನೀವು, ಯಾರು ಸಹಾಯ ಇದ್ರಾನೆ. ಅದು ಆ ಕ್ಷಣಕ್ಕೆ ಭಗವಂತ ನಡೆಸ್ತಾರಮ್ಮ. ಪ್ರತಿ ಕಾಲಗಳನ್ನು ನಾವು ಅಂದುಕೊಂಡಿಲ್ಲ, ನಾವು ಅಲ್ಲಿ ದೇವಸ್ಥಾನ ಮಾಡ್ತೀನಿ ಅಂತ ಗೊತ್ತಿಲ್ಲ, ಮತ್ತು ಲಕ್ಷ್ಮೀ ವಿಗ್ರಹ ಅಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ ಅಂತ ಗೊತ್ತಿಲ್ಲ, ಮತ್ತು ಅಷ್ಟು ಬೃಹತ್ ಬೆಟ್ಟದ ಸಾಲಿಗ್ರಾಮ ಅಲ್ಲಿ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ನಿಂತಂಗೆ ನೋಡ್ದಂಗೆ ಈಗ ದೇವಸ್ಥಾನನೂ ಆಗಿ ಜವಾಬ್ದಾರಿನೂ ಬಂದ್ಬಿಡ್ತು. ಈಗ ಬೆಳಿಗ್ಗೆ 5 ಗಂಟೆಗೆ ಅಭಿಷೇಕ ಪ್ರಾರಂಭ ಆದರೆ 6 ಗಂಟೆ ಮಹಾಮಂಗಳಾರತಿ, 6-6:30 ಅಷ್ಟೊಂದು ಮಂಗಳಾರತಿ ಮುಗಿಸಿ ಪುನಃ ನಾವು ಇಲ್ಲಿ ಬರ್ತೀವಿ. ಹೌದಮ್ಮ, ಪ್ರತಿಷ್ಠಾಪನೆಗೂ ಬಂದಿದ್ದೆ ನಾನು. ಬರ್ತಾನೆ ಇದ್ದೀನಿ ಗುರುಜಿ ನಾನು. ಒಳ್ಳೆಯದಾಗಲಿ, ನಿಮ್ಮ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ, ನಿಮ್ಮ ಸಮಸ್ಯೆಗಳೆಲ್ಲ ಬೇಗ ದೂರ ಆಗಿ ಆ ತಾಯಿ ಮಹಾಲಕ್ಷ್ಮಿ ಸಾಲಿಗ್ರಾಮದ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದ್ದು ನಿಮ್ಮ ಮತ್ತು ನಿಮ್ಮ ಕುಟುಂಬ ಜೊತೆಗೆ ನೀವು ಅಲ್ಲಿ ಬಂದು ಕೇಳಿಕೊಳ್ಳುವಾಗ ನೀವೇನು ಸಂಕಲ್ಪ ಮಾಡಿದ್ರು ಆ ಸಂಕಲ್ಪ ಬೇಗ ಸಿದ್ಧಿಯಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಒಂದ್ ನಿಮಿಷ, ನಮ್ದು ಈ ಭೂಮಿ ವಿಷಯದಲ್ಲಿ ನಮ್ಮ ಅತ್ತೆದು ಇದೆ, ನಮ್ಮ ಮಾವಂದು ಇದೆ, ಯಾವ್ದು ಆಗ್ತಿಲ್ಲ ಗುರುಜಿ. ನಂಗೆ ತುಂಬಾ ಸಮಸ್ಯೆ ಆಗಿದೆ. ಒಂಥರ ನಾವು ಎಲ್ಲ ಇದ್ದು ಬಿಕಾರಿಗಳ ತರ ಇದೀವಿ.
ಸ್ವಂತ ಮನೇನು ಬಿಟ್ಟು ಬಾಡಿಗೆಗೆ ಹೋಗಂಗಾಗಿದ್ದೀವಿ ಗುರುಜಿ. ಖಂಡಿತ ಏನಾದ್ರೂ ಒಂದು ನನ್ಗೆ ಸಹಾಯ ಮಾಡಿ ಗುರುಜಿ. ಏನ್ ಮಾಡ್ಬೇಕು ಪೂಜೆ ಹೇಳಿ, ನಾನು ಎಲ್ಲಾ ಅನುಷ್ಠಾನನೂ ಮಾಡ್ತೀನಿ ಬೇಕಾದ್ರೆ. ಇಲ್ಲ ತಾಯಿ, ಈಗ ನಾನು ಹೇಳ್ತಿದ್ದೀನಿ, ಈಗ ನೀವು ನೋಡ್ತಿರ್ತಕ್ಕಂಥ ಲಕ್ಷ್ಮೀ ಭೂವರಹ ಸಾಲಿಗ್ರಾಮ, ಆ ಸಾಲಿಗ್ರಾಮದ ಮುಂದೆ ನಿಂತು ನಿಮ್ಮ ಸಮಸ್ಯೆ ಏನಂತಕ್ಕಂಥದ್ದನ್ನು ಹೇಳಿ. ನೀವು ಯಾವ ಸ್ಥಳದಲ್ಲಿ ಭೂಮಿ ಸಮಸ್ಯೆ ಇದೆ ಆ ಜಾಗದ ಒಂಚೂರು ಮಣ್ಣು ತಗೊಂಡು ಆ ಭಗವಂತನ ಮುಂದೆ ತೋರಿಸಿ, ಆ ಸ್ಥಳದಲ್ಲಿ ಹೀಗಿದೆಪ್ಪ, ನನಗೆ ಆದಷ್ಟು ಬೇಗ ಈ ಸಮಸ್ಯೆಗೊಂದು ಪರಿಹಾರ ಕೊಡು ಅಂತ ನೀವು ಅಲ್ಲಿ ಕೇಳಿ ಸಾಕು. ಇದಕ್ಕೆ ಯಾವ ಮಂತ್ರ ತಂತ್ರ ಯಂತ್ರಗಳು ಏನೂ ಬೇಡ. ಅಲ್ಲಿ ಬಂದು ಹೋದವರು 20 ವರ್ಷ ದಾಟಿರ್ತಕ್ಕಂಥ, 20 ವರ್ಷ ಬರೀ ಕೋರ್ಟಲ್ಲಿ ಅಳೆದಾಡ್ತಿರ್ತಕ್ಕಂಥವ್ರು, ಅವರಲ್ಲೇ ಕೂತು ತೀರ್ಮಾನ ಮಾಡ್ಕೊಂಡಿರೋಂಥ ಎಷ್ಟೊಂದು ನಿದರ್ಶನ ನೋಡ್ತಾ ಇದ್ದೀವಿ ನಾವು. ಭೂಮಿ ವಿಚಾರವಾಗಿ ಭೂವರಹ ಸಾಲಿಗ್ರಾಮದಿಂದ ನಮಗೆ ಸಿಗ್ತಾ ಇರೋದು ಫಲ ಏನಂದರೆ, ಭೂಮಿ ದೋಷ ಇರಲಿ, ಅಧಿಕಾರ ಸಮಸ್ಯೆ ಇರಲಿ, ಅಥವಾ ಸರಿಯಾಗಿ ವೃತ್ತಿ ಧರ್ಮದಲ್ಲಿ ಕೆಲಸ ಅಭಿವೃದ್ಧಿ ಆಗದೇ ಇರತಕ್ಕಂಥದ್ದಾಗಲಿ, ಕುಟುಂಬದಲ್ಲಿ ಕಲಹಗಳಿದ್ದರೆ ಆಗಲಿ, ಅಂತಹವರು ಬಂದು ಪರಿಹಾರ ಕಂಡಿರ್ತಕ್ಕಂಥವ್ರು ದಿನಕ್ಕೊಂದು ಕಡಿಮೆ ಅನ್ನೋದು 25-30 ಜನ ಅವ್ರು ಬಂದು ನಾನು ಹೇಳ್ತಾರಲ್ಲ, ಅದು ನಾನು ಕೇಳ್ತಾ ಇದ್ದೀನಿ. ಅದರಲ್ಲೂ ಆ ಮಧ್ಯದಲ್ಲ ಸಮಯದಲ್ಲಂತೂ ಒಂದು 500ರಿಂದ 1000 ಜನ ನಾನು ಹೇಳೋರು, ನನಗೆ ಇಂಥ ಕೆಲಸ ಆಯಿತು, ನನಗೆ ಈ ಥರ ಆಯಿತು, ಇಲ್ಲಿ ಬಂದೋದ್ಮೇಲೆ ಇಂಥ ಕೆಲಸ ಆಯಿತು ಅಂತ. ಅದು ನನಗೂ ಒಂಥರ ಆಶ್ಚರ್ಯ ಅನಿಸುತ್ತೆ. ಯಾಕೆಂದರೆ ಇದುವರೆಗೂ ನನಗೂ ಗೊತ್ತಿಲ್ಲ, ಆಶ್ರಮದಲ್ಲಿ ಇಂಥ ಒಂದು ಸಾಲಿಗ್ರಾಮಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ, ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಗೊತ್ತಿಲ್ಲ. ಅದು 11 ದಿವಸದಲ್ಲಿ ದೇವಸ್ಥಾನ ಆಗುತ್ತೆ ಅಂದರೆ ಅದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿಗೂ ನಾವು ಅಲ್ಲಿ ನಿಂತು ನೋಡಿದ್ರೆ ಇದೆಲ್ಲ ಸಾಧನೆ ಆಗಿದೆಯಾ ಅಂತ ನಮಗೂ ಆಶ್ಚರ್ಯ ಅನ್ಸುತ್ತೆ. ಅದಕ್ಕಾಗಿ 2 ತಿಂಗಳಲ್ಲಿ ಎಲ್ಲ ಎಷ್ಟು ಬದಲಾವಣೆ ಆಗಿದೆ. ನನ್ನ ಬಾಳಲ್ಲೂ ಬದಲಾವಣೆ ಬರ್ಲಿ ಅಂತ ನಿಮ್ಮನ್ನ ಕೇಳ್ಕೊಂತ ಇದ್ದೀನಿ. ಖಂಡಿತ ಬಂದೇ ಬರುತ್ತೆ. ನೀವೊಂದ್ ಸ್ವಲ್ಪ ನನ್ ಕೇಳ್ಕೊಳ್ಳಿ ಗುರುಜಿ. ನಾನು ಇವತ್ತೇ ನಾನು ಪ್ರಾರ್ಥನೆ ಮಾಡ್ತೀನಿ, ನೀವು ಆದಷ್ಟು ಬೇಗ ಸಾಧ್ಯವಾದರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಒಂದ್ಸತಿ ಬಂದು ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೇದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಸಿಂಹ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ, ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನೀವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ಹೀಗೇ ನಡೆಯುತ್ತೆ, ಇಷ್ಟೇ ಅಚ್ಚುಕಟ್ಟಾಗುತ್ತೆ, ಅಥವಾ ತಾವು ಅಂದ್ಕೊಂಡಷ್ಟು ಮಟ್ಟಿಗೆ ಎಲ್ಲವನ್ನೂ ಸಹಿತ ಕಾರ್ಯಸಿದ್ಧಿ ಮಾಡ್ಕೊಳ್ಬೋದು ಅಂತ ಅಂದ್ಕೊಂಡ್ರೆ ಅದು ಸಾಧ್ಯವಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗುತ್ತೆ. ನಿಮಗೆ ನೆಮ್ಮದಿ ಕಡಿಮೆ ಇರತಕ್ಕಂಥದ್ದು ಅಥವಾ ಸಮಸ್ಯೆ ಎದುರಾಗುವಂತಹ ಪರಿಸ್ಥಿತಿ ಇರುತ್ತೆ. ಒಂದಷ್ಟು ಜನ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಅರ್ಧ ತಲೆನೋವು ಅಥವಾ ತಲೆನೋವು ಒದ್ದಾಡ್ತೀರಿ. ಮನಸ್ಸು ನೆಮ್ಮದಿ ಇರೋದಿಲ್ಲ, ಅಧಿಕವಾದಂಥ ಚಂಚಲತೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಮಾತ್ರ ಇವತ್ತು ಹೆಣ್ಣು ಮಕ್ಕಳು ಸ್ವಲ್ಪ ಮೌನದಿಂದ ಇರ್ತಕ್ಕಂಥದ್ದು ಬಹಳ ಉತ್ತಮ. ಸಿಂಹರಾಶಿಯವರು ಪ್ರತಿನಿತ್ಯದ ಗರ್ಜನೆಗೂ ಇವತ್ತಿಗೂ ಭಾಳ ವ್ಯತ್ಯಾಸ ಇದೆ. ಆದರೆ ಇವತ್ತಿನ ದಿವಸ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಯಾವುದಾದ್ರೂ ಒಂದು ದೈವ ಸಾನ್ನಿಧ್ಯಕ್ಕೆ ಬಂದು ದೇವರ ಪ್ರಾರ್ಥನೆ ಮಾಡ್ತಾ ಅಲ್ಲಿ ನೀವು ಮಾಡುವಂಥ ಕೆಲಸ ಕಾರ್ಯಗಳ ಕಡೆ ಒಂದಷ್ಟು ಗಮನ ಕೊಟ್ಟರೆ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅದರ ಮಧ್ಯದಲ್ಲಿ ಒಂದಿಷ್ಟು ಅನ್ನದಾನವನ್ನು ಮಾಡೋದು ಮಾತ್ರ ಇವತ್ತು ಖಂಡಿತ ಮರಿಬೇಡಿ. ಮಧ್ಯಾಹ್ನ ನೀವು ಅನ್ನಪ್ರಸಾದ ನೀವು ಊಟ ಮಾಡೋದಕ್ಕಿಂತ ಮುನ್ನ ಮತ್ತೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನ ಮಾಡ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಇದರಿಂದ ಭಾಳ ಒಳ್ಳೆಯ ಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ, ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬೋದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದು. ಇವತ್ತು ದೂರಭಾರ ಪ್ರಯಾಣ ಹೊರಡಬೇಕು, ಏನಾದ್ರು ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥವ್ರಿಗೂ ಸಹಿತ ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ಯಾವುದು ಬೇಕು ಯಾವುದು ಬೇಡ ಎಂಬತಕ್ಕಂಥದ್ದು, ಬೇಕು ಬೇಡ ಎಂಬತಕ್ಕಂಥದ್ದನ್ನು ಸರಿಯಾಗಿ ಗಮನಿಸಿದ್ರೆ ಅದರ ಫಲಗಳು ಸಿಕ್ಕಾಪಟ್ಟೆ ಅನುಕೂಲ ಆಗುತ್ತೆ. ಯಾಕೆಂದರೆ ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಇಟ್ಕೊಳ್ತೀರಿ. ಕೆಲಸ ಯಾವ್ದಾದ್ರು ಒಂದು ಆಗಲಿಲ್ಲ ಅಂದರೆ ಮನಸ್ಸು ತುಂಬ ನೊಂದುಕೊಳ್ತೀರಿ. ಯಾರಾದರೂ ಒಬ್ಬ ವ್ಯಕ್ತಿ ಸರಿಯಾಗಿ ನಿಮ್ಮನ್ನು ಮಾತಾಡಲಿಲ್ಲ ಅಂದರೆ ನಿಮ್ಮ ಮನಸ್ಸಲ್ಲಿ ಒಂಥರ ಭಾಳ ನೋವು ಉಂಟಾಗುತ್ತೆ. ಅಂದರೆ ಎಲ್ಲರೊಳಗೆ ಒಬ್ಬರಾಗಿದ್ದು ಎಲ್ಲರಲ್ಲೂ ಒಂದು ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಬೇಕು, ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೇಕು, ನೀವೆಲ್ಲರೂ ನಿಮ್ಮನ್ನು ಚೆನ್ನಾಗಿ ನೋಡಬೇಕು ಅನ್ನತಕ್ಕಂಥ ಮನಸ್ಥಿತಿ ನಿಮಗಿದ್ರು ಇವತ್ತಿನ ಕಾಲ ಪರಿಸ್ಥಿತಿ, ಇವತ್ತಿನ ಗ್ರಹಸ್ಥಿತಿಗಳಲ್ಲಿ ಅವೆಲ್ಲವೂ ಸಹಿತ ಕಾರ್ಯಸಿದ್ಧಿ ಆಗುತ್ತೆ ಇಲ್ಲ ಎಂಬತಕ್ಕಂಥದ್ರ ಚಿಂತನೆಯೇ ಇದೆ. ಆದರೆ ಇವತ್ತು 4ರಿಂದ 6:20 ತನಕ ಸಂಧ್ಯಾಕಾಲ, ಅಂದರೆ 4 ಗಂಟೆಯಿಂದ 6 ಗಂಟೆ 20 ನಿಮಿಷ ಪ್ರಯಾಣ ಕಾಲ ಇರಲಿ, ಆಫೀಸ್ ಇರಲಿ, ವ್ಯವಹಾರಗಳಿರಲಿ, ಕೆಲಸ ಕಾರ್ಯಗಳಿರಲಿ, ಯಾವುದೇ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಆಗಲಿ ಭಾಳ ಯೋಚನೆ ಮಾಡಬೇಕು. ಸಮಾಧಾನವಾಗಿದ್ದು ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂಥ ಯೋಗ ಫಲ ಆಗಬೇಕು. ಸಾಧ್ಯವಾದಷ್ಟು ಇವತ್ತಿನ ದಿವಸ ಲಕ್ಷ್ಮೀ ನರಸಿಂಹಸ್ವಾಮಿನ ಒಮ್ಮೆ ಪ್ರಾರ್ಥನೆ ಮಾಡಿ ಇರ್ತಕ್ಕಂಥ ದೋಷಗಳು ಬೇಗ ದೂರ ಆಗಲಿ ಅಂತ ಒಂದು ಹನಿ ಜೇನುತುಪ್ಪವನ್ನು ಅಂಗೈಯಲ್ಲಿ ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ಅಲ್ಲಿ ನೀವು ದೇವರನ್ನ ಪ್ರಾರ್ಥನೆ ಮಾಡಿ, ಜಾತಕದಲ್ಲೋ ಅಥವಾ ನಮ್ಮ ಗ್ರಹಸ್ಥಿತಿಗಳು ಸರಿ ಇಲ್ಲದರಿಂದ ಬರುವಂಥ ದೋಷಗಳಿಂದ ಮುಕ್ತರಾಗಲಿಕ್ಕೆ ದಾರಿ ಮಾಡಿಕೊಡಪ್ಪ ಭಗವಂತ ಅಂತ ದೇವರನ್ನ ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೆಯ ಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ,
ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ, ವೃತ್ತಿಯಲ್ಲಿ ಅಭಿವೃದ್ಧಿ ಪರವಾಗಿಲ್ಲ. ನಂಬಿರ್ತಕ್ಕಂಥ ವ್ಯಕ್ತಿಗಳೊಂದಿಗೆ ದೂರಭಾರ ಪ್ರಯಾಣ ಮಾಡುವಂಥ ಮನಸ್ಥಿತಿ ಇರುತ್ತೆ. ಒಂದಷ್ಟು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ತಾವು ಅಂದುಕೊಂಡಷ್ಟು ಲಾಭಗಳನ್ನೇ ಗಳಿಸುವಂಥ ರೀತಿಯಲ್ಲಿ ಇರ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮತ್ತಷ್ಟು ಲಾಭದ ಬಗ್ಗೆ ಏನು ಮಾಡ್ಬೋದು, ಯಾವ ವಿಚಾರವನ್ನು ಹೇಗೆ ತೊಗೊಂಡೋಗ್ಬೇಕು ಅಂತ ಸಮಾಧಾನ ರೀತಿ ಆಲೋಚನೆ ಮಾಡ್ತೀರಿ. ಇವತ್ತು ಸಮಾಧಾನವೇ ಪ್ರಧಾನ. ನಿಮ್ಮಲ್ಲಿ ಇರ್ತಕ್ಕಂಥ ಆ ಸಮಾಧಾನದ ಚಿಂತನೆ ಇದೆಯಲ್ಲ, ಇದು ಹೆಚ್ಚು ಲಾಭಗಳನ್ನು ಕಾಣಿಸ್ತಕ್ಕಂಥದ್ದು. ಇವತ್ತು ಸಾಧ್ಯವಾದರೆ ಗಣಪತಿಯ ಆಲಯಕ್ಕೆ ಬಂದು ಅಥವಾ ಗಣಪತಿಯ ವಿಗ್ರಹಕ್ಕೆ 21 ಗರಿಕೆಯನ್ನು ತೆಗೆದುಕೊಂಡು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಅನುಗ್ರಹವನ್ನು ಪಡೆಯಿರಿ. ಗಣಪತಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದ್ರೂ, ಯಾವುದೇ ಕಾಯಕವಾದರೂ ಅದನ್ನು ಸರಿಯಾದ ರೀತಿ ಆಲೋಚನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಅದರಲ್ಲೂ ಗಣಪತಿಯ ಅನುಗ್ರಹ ಇವತ್ತು ಚೆನ್ನಾಗಿರೋದ್ರಿಂದ ಗಣಪತಿಯೇ ಪ್ರಧಾನ. ಓಂ ಗಂ ಗಣಪತಿಯೇ ನಮಃ ಎಂಬತಕ್ಕಂಥ ಮಹಾಮಂತ್ರದಿಂದ ಇವತ್ತಿನ ಕಾಯಕವನ್ನು ತಾವು ಪ್ರಾರಂಭಿಸಿದ್ರೆ ಮತ್ತಷ್ಟು ಲಾಭಗಳನ್ನು ಗಳಿಸ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಬೆನ್ನುವು, ಮೈಕೈ ನೋವು, ಸುಸ್ತಾಗುವಂಥದ್ದು, ಯಾವುದರ ಬಗ್ಗೆಯೂ ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥದ್ದು, ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸು ನೋವು ಉಂಟು ಮಾಡ್ಕೊಳ್ತಕ್ಕಂಥದ್ದು, ನಾವು ಅಂದುಕೊಳ್ಳದೆ ಒಂದು ಆಗ್ತಾರದೆ ಮತ್ತೊಂದಿದೆಯಲ್ಲ, ನಮ್ಮ ಮನಸ್ಸಿಗೆ ಯಾಕೋ ಸಮಂಜಸ್ಕರ ಇಲ್ಲವಲ್ಲ, ಈ ಪ್ರಕಾರವಾದಂಥ ಮನಸ್ಸಿಗೆ ನೋವು ಬಹಳಷ್ಟು ಇರತಕ್ಕಂಥ ಪರಿಸ್ಥಿತಿ ಇದೆ. ಆದರೆ ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚವು ಲಾಭ ಸಿಗಬೇಕಾದ್ರೆ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ, ಗುರುವಿನ ಅನುಗ್ರಹ ಆಗಬೇಕಾದ್ರೂ ಒಂದು ಆಲೋಚನೆ ಮಾಡಬೇಕು. ಯಾವುದು ಸರಿ, ಯಾವುದು ತಪ್ಪು. ಜೊತೆಗೆ ಯಾರಾದರೂ ಏನಾದರೂ ವಿಚಾರ ಮುಟ್ಟಿಸಿದ್ರೆ, ಏನಾದರೂ ವಿಚಾರಗಳನ್ನು ಹೇಳಿದ್ರೆ ಅದನ್ನು ಹೇಗೆ ಸ್ವೀಕರಿಸಬೇಕು, ಹೇಗೆ ಸ್ವಾಗತಿಸಬೇಕು, ಆ ಆಲೋಚನೆ ಬೇಕು. ಜೊತೆಗೆ ಕೋಪ ಮಾಡ್ಕೊಳ್ತಕ್ಕಂಥದ್ದು, ಮುಂಗೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಆದರೆ ಇವತ್ತು ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಎಂತಹ ಅಸಾಧ್ಯವಾದ್ದಾದರೂ ಅದನ್ನು ಸಾಧನೆ ಮಾಡ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ಕೆಲಸಗಳಲ್ಲಿ ಮತ್ತಷ್ಟು ಲಾಭ ತರಬೇಕಾದ್ರೆ ಅಥವಾ ಒಂದು ದುರ್ಗಾದೇವಿಯ ಉಪಾಸನೆ ಮಾಡ್ತಾ ದುರ್ಗಾ ದೀಪ ನಮಸ್ಕಾರ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿಫಲಗಳನ್ನ ತಿಳ್ಕೊಂಡಿದ್ದೇವೆ. ಇನ್ನುಳಿದಿರತಕ್ಕಂಥ ರಾಶಿಗಳನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ ಗುರುಗಳು. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಕೊಡಗಿಂದ ಶನಿವಾರ ಸಂತೆಯಿಂದ ಕಾಲ್ ಮಾಡ್ತಿದ್ವಿ. ಓ, ಕೊಡಗು. ಸಂತೋಷ ತಾಯಿ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಶ್ವೇತಾ ಸ್ವಾಮಿ. ಶ್ವೇತಾ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ಮನೆಯಲ್ಲಿ ನಮ್ಮ ಯಜಮಾನ್ರು ಸುಬ್ರಹ್ಮಣ್ಯ ಅಂತ. ಹಾ ಹಾ. ಮಕ್ಕಳು ಇಬ್ರು ನನಗೆ, ಗಂಡ್ ಮಕ್ಳು. ಹ್ಮ್ 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 ಹ್ಮ್. ನಮ್ ಸಮಸ್ಯೆ ಏನು ಅಂದ್ರೆ ಗುರುಜಿ, ನಾವು ಎಷ್ಟು ಕೆಲಸ ಮಾಡಿದ್ರು ಏನ್ ಮಾಡಿದ್ರು ಕೈ ಬಾಯಿ ಹತ್ತದೇ ಇಲ್ಲ. ಆಯ್ತು ತಾಯಿ, ಇರ್ಲಿ. ಏನೇ ಸಮಸ್ಯೆ ಇದ್ರು ಕೂಡ ನಾವು ಬಾಡಿಗೆ ಮನೇಲಿ ಇದೀವಿ, ತುಂಬಾ ಕಷ್ಟದಲ್ಲಿದ್ದೀವಿ. ಹ್ಮ್ 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 ಹ್ಮ್. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನಮ್ಮನೆಯವರು ಗಾರೆ ಕೆಲಸ ಮಾಡೋದು, ನಾವು ಅವ್ರ ಜೊತೆಲೆ ಕೆಲಸ ಮಾಡ್ತೀವಿ. ಆಯ್ತು ತಾಯಿ, ಆಯ್ತು. ಏನ್ ಮಾಡಿದ್ರು ಕೈ ಬಾಯಿ ಹತ್ತದಿಲ್ಲ, ತುಂಬಾ ಕಷ್ಟ. ಮತ್ತೆ ಮನೇದೊಂದು ಜಾಗದು ಪಾಲಾಗ್ಬೇಕಾಯ್ತು, ಅದು ಆಗಿಲ್ಲ. ಹ್ಮ್ 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 ಹ್ಮ್. ಹಂಗಾಗಿ ತುಂಬಾ ಸಮಸ್ಯೆಲಿ ಇದೀವಿ ಗುರುಜಿ. ಹ್ಮ್ ಹ್ಮ್. ಹೌದು ತಾಯಿ. ಈಗ ಒಂದು ವಿಚಾರ ಅಂತೂ ಹೇಳಲಿಕ್ಕೆ ಇಷ್ಟಪಡ್ತೀನಿ ತಾಯಿ, ನೊಂದ್ಕೊಳ್ಬೇಡಿ. ನಿಮ್ಮ ಸಮಸ್ಯೆಗೆ ಖಂಡಿತ ಪರಿಹಾರ ಇದೆ. ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಿ ಗುರುಜಿ. ನಿಮ್ಮ ಭೂಮಿಯ ಸಮಸ್ಯೆ ಮತ್ತು ನಿಮ್ಮ ಮನೆಯವರ ಶ್ರಮಪಟ್ಟರೂ ಆ ಶ್ರಮಕ್ಕೆ ಪ್ರತಿಫಲ ಇಲ್ಲದಿರತಕ್ಕಂಥದ್ದು, ಇದೆಲ್ಲ ಸಮಸ್ಯೆಗಳಿಗೆ ಭಾಳ ಈಸಿಯಾಗಿ ಒಂದು ಪರಿಹಾರ ಇದೆ. ತಾವು ಪರಿಹಾರನ ಮಾಡ್ಕೊಳ್ಳಿ. ನಿಮ್ಮ ಭಾಗದಲ್ಲಿ ಅಶ್ವತ್ಥ ಮತ್ತು ಅರಳಿ ವೃಕ್ಷ ಅಂತ ನೋಡಿದ್ದೀರಾ? ಅಶ್ವತ್ಥ ಮರ ಇದೆಯಲ್ಲ, ಅಶ್ವತ್ಥ ಮರ, ಅರಳಿ ಮರ ನೋಡಿದ್ದೀರಾ? ಯಾವ್ದು ಗುರುಜಿ? ಅರಳಿ ಮರ ಅಥವಾ ಅಶ್ವತ್ಥ ಮರ ಅಂತಾರೆ, ಅರಳಿ ಮರ ಅಂತಾರೆ. ನೋಡಿದೀವಿ ಗುರುಜಿ. ಅಶ್ವತ್ಥ ಮರದ ಎಲೆ ತಗೊಳ್ಳಿ. ನಿಮ್ಮ ಮನೆಯವ್ರಿಗೆ ಹೇಳಿ 11 ದಿವಸ ಮಾಡೋದಕ್ಕೆ ಹೇಳಿ. ಬೆಳಿಗ್ಗೆ ಬೇಗ ತಲೆಗೆ ಸ್ನಾನ ಮಾಡಿಕೊಂಡು ಅಶ್ವತ್ಥ ಮರದ ಒಂದು ಎಲೆ ತರಬೇಕು. ಒಂದು ಎಲೆ ತಂದು ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಆ ಎಲೆ ಮೇಲೆ ಒಂದು ಬಟ್ಲಡಿಕೆ ಇಡಬೇಕು. ಎಲೆ ಮೇಲೆ ಒಂದು ಬಟ್ಲಡಿಕೆಯನ್ನಿಟ್ಟು ಆ ಬಟ್ಲಡಿಕೆ ಮೇಲ್ಗಡೆ ಬಿಳಿ ಬಣ್ಣದ ಹೂಗಳನ್ನು 11 ಹೂಗಳನ್ನು ತಗೊಂಡು 11 ಹೂಗಳನ್ನು ಆ ಬಿಳಿ ಒಂದು ಬಟ್ಲಡಿಕೆ ಮೇಲೆ, ಎಲೆ ಮೇಲೆ ಬಟ್ಲಡಿಕೆ ಮೇಲೆ ನೀವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಪ್ರಾರ್ಥನೆ ಮಾಡುವಾಗ ಆ 11 ಹೂಗಳನ್ನು ಹಾಕಿ ಲಕ್ಷ್ಮೀ ಬೋರಹ ಸ್ವಾಮಿನ ಪ್ರಾರ್ಥನೆ ಮಾಡಿ, ಈ ಭೂಮಿ ದೋಷ ಬೇಗ ದೂರ ಆಗಲಿ, ಆದಷ್ಟು ಬೇಗ ನ್ಯಾಯಬದ್ಧವಾದಂತಹ ತೀರ್ಮಾನ ನಮಗೆ ಸಿಗಲಿ ಅಂತ ಒಂದು. ಎರಡನೇದು, ನಿಮ್ಮ ಉದ್ಯೋಗದಲ್ಲಿ ಪ್ರಗತಿ ಕಾಣಲಿಕ್ಕೋಸ್ಕರ ಒಂದು ಹನಿ ಜೇನುತುಪ್ಪ ಹಾಕ್ಕೊಂಡು ಅಂಗೈಯಲ್ಲಿ ಇದೇ ಪೂಜಾ ಸಮಯದಲ್ಲಿ ಐಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ, ಐಂ ಅಂತಕ್ಕಂಥ ಒಂದು ಅಕ್ಷರವನ್ನು 11 ಅಥವಾ 21 ಸರ್ತಿ ಹೇಳಿಕೊಂಡು ಈ ಜೇನುತುಪ್ಪ ಪ್ರಸಾದವನ್ನು ಅವರೇ ಸ್ವೀಕರಿಸಕ್ಕೆ ಹೇಳಿ ನಿಮ್ಮ ಮನೆಯವರಿಗೆ. ಇದನ್ನು ಮಾಡೋದ್ರಿಂದ ಆದಷ್ಟು ಬೇಗ ಈ ಸಮಸ್ಯೆ ದಾಟ್ಕೊಂಡು ನೀವು ನೆಮ್ಮದಿ ಕಾಣ್ತೀರಿ.
ನೀವು ದಂಪತಿಗಳು ಚೆನ್ನಾಗಿರ್ತೀರಿ, ಸಮಸ್ಯೆನೂ ಬೇಗ ದೂರ ಆಗುತ್ತೆ, ನ್ಯಾಯಬದ್ಧವಾದಂಥ ತೀರ್ಮಾನವೂ ನಿಮಗೆ ಸಿಗುತ್ತೆ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನ ತಿಳ್ಕೊಂಡಿದ್ವಿ. ಮತ್ತೆ ಈಗ ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಧನುರಾಶಿ, ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಬುಧನ ಆಸ್ಥಾನ ಚೆನ್ನಾಗಿದ್ದು ಶಾಂತಿಯುತವಾಗಿ ನೆಮ್ಮದಿಯುತವಾಗಿ ಏನೋ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಹಂಬಲ ನಿಮಗೆ. ಜೊತೆಗೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಏನಾದರೂ ಒಂದು ಸಾರ್ಥಕತೆ ಮಾಡಿಕೊಳ್ಬೇಕು ಎಂಬತಕ್ಕಂತಹ ಮನಸ್ಥಿತಿಯೂ ನಿಮ್ಮದು. ಆದರೆ ಯಾವ ಕೆಲಸ ಕೈ ಹಾಕಿದ್ರೂ ಎಲ್ಲವೂ ಪ್ರಾರಂಭಿಕ ಹಂತದಲ್ಲಿ ಒಂದು ಸ್ವಲ್ಪ ವೇಗ, ಪರವಾಗಿಲ್ಲಪ್ಪ ಈ ಸಾಧನೆ ಆಗುತ್ತೆ, ಈ ಕೆಲಸದಲ್ಲಿ ನಾವು ಸ್ಪೀಡಾಗಿ ಹೋಗ್ತಿದ್ದೀವಿ, ಇದು ಏನೋ ನಡೀತಾ ಇದೆ, ಎಲ್ಲವೂ ನಮ್ಮ ಮನಸ್ಸು ಹಾಗೆ ಅನ್ಸುತ್ತಷ್ಟೇ. ಅದಾದ ನಂತರ ಹಿಂದಲೇ ಇಡುವಂಥ ಪರಿಸ್ಥಿತಿ, ಹೀಗೆ ಒಂದಲ್ಲ ಒಂಥರ ಅಚಾತುರ್ಯಗಳಾಗ್ತಿರ್ತಕ್ಕಂಥ ಪರಿಸ್ಥಿತಿ. ಆದ್ದರಿಂದ ಭಾಳ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಏನೇ ಕೆಲಸ ಮಾಡಿದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ಯಾರೋ ಏನೋ ಮಾತಾಡ್ತಾರೆ, ಇನ್ನೊಬ್ಬರು ಮಾಡಿರುವಂಥ ಕೆಲಸ ನೋಡಿ ನಾನು ಇದೇ ಥರ ನಡೆದ್ರೆ ನನಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ರ ದುಡುಕಿ ಆ ತೀರ್ಮಾನಕ್ಕೆ ಬರಬಾರ್ದು. ಇವತ್ತು ತಾಳ್ಮೆಯಿಂದ ವರ್ತನೆ ಮಾಡಿ. ಇವತ್ತು ನೀವು ಅಂದುಕೊಂಡಂಥ ಎಲ್ಲ ಕೆಲಸಗಳು ಕಾರ್ಯಸಿದ್ಧಿ ಆಗೋದಿಲ್ಲ, ಆದರೆ ಪ್ರಾರಂಭಿಕ ಹಂತದಲ್ಲಿ ನಿಮ್ಮ ಪ್ರಯತ್ನ ಮಾಡೋದು ತಪ್ಪಲ್ಲ, ಪ್ರಯತ್ನ ಮಾಡಿ. ಆದರೆ ಇವತ್ತಿನದಲ್ಲಿ ಏನಾದರೂ ಕೆಲಸಗಳು ಸಾಧನೆ ಮಾಡ್ಕೋಬೇಕಾದ್ರೆ ಎಲ್ಲಾದರೂ ಒಂದು ಮಹಾವಿಷ್ಣು ಸಾನ್ನಿಧ್ಯಕ್ಕೆ ಬಂದು ಒಂದು 5 ರಿಂದ 10 ನಿಮಿಷ ಅಲ್ಲಿ ಕೂತ್ಕೊಂಡು ಭಗವಂತನ ಕಣ್ತುಂಬ ನೋಡಿ ಒಂದೆರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡಿಕೊಂಡ್ರೆ ಆಗ ಧನುರಾಶಿಯವರಿಗೆ ಒಂದಿಷ್ಟು ಒಳಿತಾಗಬಹುದು. ಆದರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರು, ನಿಮ್ಮ ಮಾತಾಪಿತೃಗಳು, ತಂದೆ ತಾಯಿ ಆಗಲಿ, ಗುರು ಹಿರಿಯರಾಗಲಿ ಅಥವಾ ನಿಮ್ಮ ಅಣ್ಣ ಅತ್ತಿಗೆ ಆಗಲಿ, ಯಾರಾದರೂ ಹಿರಿಯರು ಒಂದಿಷ್ಟು ಮಾರ್ಗಸೂಚಿಯನ್ನು ಕೊಟ್ಟರೆ, ಹೀಗೆಲ್ಲ ಹೀಗೆ ನಡ್ಕೋಪ, ಹೀಗೆ ಮಾಡು, ನಿಮ್ಮ ಕೆಲಸ ಆಗುತ್ತೆ ಅಂದರೆ ಅದ್ರ ಕಡೆ ಗಮನ ಕೊಡಿ. ಅಲ್ಲಿ ನಾನು ನಂದು ಎಂಬತಕ್ಕಂಥದ್ದು ನನಗೇ ಎಲ್ಲ ಗೊತ್ತು ಅಂತ ತಿಳ್ಕೊಳ್ತಕ್ಕಂಥದ್ದು ಇದು ಒಳ್ಳೆಯದಲ್ಲ, ಇದು ಸಭ್ಯತೆನಲ್ಲ. ಇದರಿಂದ ಒಂದು ವ್ಯತ್ಯಾಸ ಆಗುತ್ತೆ. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾದ್ದರಿಂದ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಪ್ರಾರಂಭಿಕ ಹಂತದಲ್ಲಿ ಕೆಲಸ ಆಗದಿದ್ದರೂ ಕೆಲಸಕ್ಕೊಂದು ಸಾಧನೆ ತಾವು ಏನು ಚಿಂತನೆ ಮಾಡಿದ್ರು ಅದರ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಂದಷ್ಟು ಜನಕ್ಕೆ ಅಧಿಕವಾದಂಥ ಬೆನ್ನೋವು, ಅಧಿಕವಾದಂತಹ ಉಸಿರಾಟದಲ್ಲಿ ಒಂದಷ್ಟು ಸಮಸ್ಯೆ ಎದುರಾಗುವಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟಂಥ ಬಾಧೆಗಳನ್ನು ಅನುಭವಿಸುವಂಥದ್ದು. ಒಟ್ಟಾರೆ ಮಕರ ರಾಶಿಯಲ್ಲಿರ್ತಕ್ಕಂಥವರು ಅಷ್ಟು ನೆಮ್ಮದಿಯುತವಾಗಿರ್ತಕ್ಕಂಥ ಕಾಲ ಅಲ್ಲ. ಹಾಗಂತ ಮನೆಯಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಕೆಲಸಕ್ಕೆ ರಜಾ ಹಾಕ್ಲಿಕ್ಕಾಗಲ್ಲ. ಉದ್ಯೋಗ ಮಾಡಲೇಬೇಕು, ವ್ಯವಹಾರವನ್ನು ಕಟ್ಕೊಂಡಿರ್ತೀರಿ, ಆ ವ್ಯವಹಾರದಲ್ಲಿ ಏನೋ ಒಂದು ಸಾಧನೆ ಮಾಡಲೇಬೇಕು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡ್ಕೊಳ್ದಿರ ಒಂದಿಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂತಹ ಯೋಗ ಫಲ ಆಗಬೇಕು. ಇವತ್ತು ವೃತ್ತಿಯಲ್ಲಿ ಅಭಿವೃದ್ಧಿ ಕಂಡು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಆತ್ಮಿಕ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಯಾರಾದರೂ ಸಣ್ಣಪುಟ್ಟ ಮಕ್ಕಳಿಗೆ ಒಂದಿಷ್ಟು ಸಿಹಿ ತಿಂಡಿಯನ್ನು ಕೊಟ್ಟು ಒಳ್ಳೆ ಮನಸ್ಸಿನಿಂದ ನೆಮ್ಮದಿಯುತವಾಗಿದ್ದರೆ 12 ಗಂಟೆವರೆಗೂ ಬಂದು ಒದಗುವಂಥ ಯಾವುದೇ ಸಮಸ್ಯೆಗಳಾದರೂ ಅಲ್ಲಿಂದಲ್ಲೇ ಪಾರು ಮಾಡ್ಕೊಳ್ತೀರಿ, ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇರೋದ್ರಿಂದ ಇವತ್ತು ತಾವು ಅಂದ್ಕೊಂಡಷ್ಟು ಮಟ್ಟಿಗೆ ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ಹೊಸ ಹೊಸ ಕೆಲಸಗಳ ಬಗ್ಗೆ ಚಿಂತನೆ ಮಾಡ್ತೀರಿ, ಹೊಸತನದ ಬಗ್ಗೆ ಆಲೋಚನೆ ಮಾಡ್ತೀರಿ. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಬೇಕಾಗತ್ತೆ. ಅಲ್ಲಿ ಗಮನವನ್ನು ಸರಿಯಾದ ರೀತಿ ಇಟ್ಕೊಂಡ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಆದರೆ ಇವತ್ತಿನ ದಿವಸ ಯಾವುದೇ ಒಂದು ವೃತ್ತಿಯಲ್ಲಿರ್ತಕ್ಕಂಥವರಾದರೂ ತಮ್ಮ ವೃತ್ತಿ ಧರ್ಮವನ್ನು ಒಂದಲ್ಲ ಒಂಥರ ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅಂತ ತಾವು ಮುಂದೆ ಆಗೋದಷ್ಟೇ. ಆದರೆ ಯಾವುದನ್ನು ಮಾಡಲಿಕ್ಕೂ ಒಂದಲ್ಲ ಒಂಥರ ಅಚಾತುರ್ಯಗಳಲ್ಲೇ ಇರ್ತೀರಿ. ಆದರೆ ಸರಿಯಾದ ಕ್ರಮವನ್ನು ಅನುಸರಿಸಿದ್ರೆ ಫಲಗಳು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದುರ್ಗಾ ಪರಮೇಶ್ವರಿಯ ಆರಾಧನೆ ಮಾಡ್ತಕ್ಕಂಥದ್ದು, ದುರ್ಗಾ ದೀಪ ನಮಸ್ಕಾರವನ್ನು ಮಾಡುವಂಥದ್ದು, ಇಂತಹ ಒಂದು ಕಾಯಕಕ್ಕೆ ತಾವು ಮುಂದಾದರೆ ಮತ್ತಷ್ಟು ಅಧಿಕವಾದಂಥ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಅಧಿಕವಾಗಿ ಲಾಭ ಸಿದ್ಧಿ ಆಗಬೇಕಾದ್ರೆ ಮಾಡುವಂಥ ಕೆಲಸ ಕಾರ್ಯಗಳ ಬಗ್ಗೆ ಒಂದಷ್ಟು ಚಿಂತನೆ ಮಾಡ್ತಾ ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡ್ರೆ ಒಳ್ಳೆ ಯೋಗ ಫಲವನ್ನಂತೂ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ಹಾಗೆ ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ. ಆದರೆ ಹಿರಿಯರ ಮಾತನ್ನು ಆಲಿಸಬೇಕು. ಮನೇಲಿರ್ತಕ್ಕಂಥ ತಂದೆ ತಾಯಿ ಆಗಲಿ, ಅಣ್ಣ ಅತ್ತಿಗೆ ಆಗಲಿ, ಅಥವಾ ಯಾರೊಬ್ಬರಾಗಲಿ, ಅಥವಾ ನಿಮ್ಮ ಮೇಲಧಿಕಾರಿಗಳಾದರೂ ಸರಿಯೇ, ಅವರು ಹೇಳುವಂಥ ಒಂದಷ್ಟು ಮಾರ್ಗಸೂಚಿಯನ್ನು ನೀವು ಅನುಸರಿಸಿದ್ದೆ ಆದರೆ ಅಧಿಕವಾದಂಥ ಲಾಭವನ್ನು ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ. ಆ ಮನಸ್ತಾಪವನ್ನು ದೂರ ಮಾಡಿಕೊಂಡು ಶಾಂತಿಯುತವಾಗಿ ನೆಮ್ಮದಿಯಾಗಿದ್ದರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂಥ ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ, ನಿಮ್ಮ ವ್ಯವಹಾರಗಳ ಬಗ್ಗೆ ಒಂದಷ್ಟು ಚಿಂತನೆ ಬೇಕು. ಹಾಗೆ ಯಾರೋ ಏನು ಹೇಳ್ತಾರೆ ಅಂತ ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಹಣಕಾಸಿನ ವಿಚಾರದಲ್ಲಂತೂ ಬಹಳ ಜೋಪಾನವಾಗಿರಿ. ನಂಬಿಸಿ ನಿಮ್ಮನ್ನು ದಾರಿ ತಪ್ಪಿಸುವಂಥವರು ತುಂಬ ಜನ ಎದುರಾಗ್ತಾರೆ.
ಇವತ್ತು ನಿಮ್ಮ ಕೈಲಿ 10 ರೂಪಾಯಿ ಇದ್ದರೆ ಅದನ್ನು ಹೆಂಗೆ ಉಪಯೋಗ ಕಿತ್ಕೋಬೇಕು ಅಂತ ಆಲೋಚನೆ ಮಾಡ್ತಕ್ಕಂಥವ್ರು ತುಂಬ ಜನ ನಿಮ್ಮ ಹಿಂದೆ ಮುಂದೆ ಇರ್ತಾರೆ. ಇವತ್ತು ಯಾರು ಏನೇ ವಸ್ತುಗಳು ಕೊಟ್ಟರು ವಾಪಸ್ ಬರ್ತಕ್ಕಂಥದ್ದು ಬಹಳ ಕಷ್ಟ. ಕೊಟ್ಟುಬಿಟ್ಟು ಅನಂತರ ಬರೀ ಹುಡುಕಾಟ ಜಾಸ್ತಿ ಆಗಿಬಿಡುತ್ತೆ, ಅವ್ರ ಹಿಂದೆ ಓಡಾಡೋದು ಜಾಸ್ತಿ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಕಾಗದ ಪತ್ರಗಳನ್ನು ಮನೆಯಲ್ಲಿ ಜೋಪಾನವಾಗಿ ಇಟ್ಕೊಳ್ತಕ್ಕಂಥದ್ದು ಉತ್ತಮ. ಯಾರನ್ನೇ ನಂಬಿ ನೀವು ವ್ಯವಹಾರ ಮಾಡಿದ್ರು ಆ ವ್ಯವಹಾರ ಮಾಡಿರ್ತಕ್ಕಂಥ ಅಥವಾ ಆ ಕ್ಷಣದಲ್ಲಿ ಬಂದು ಸ್ನೇಹ ಬೆಳೆಸುವಂಥ ವ್ಯಕ್ತಿಗಳಿಂದ ನಾಳೆ ನೀವು ಕಣ್ಣೀರು ಹಾಕಬೇಕಾಗತ್ತೆ. ಭಾಳ ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬಾಗಲಗುಂಟೆ ಸ್ವಾಮಿ, ಬೆಂಗಳೂರು. ನಮ್ಮೂರು ಶಿವಮೊಗ್ಗ. ಸಂತೋಷ. ನಾವು ಗುರುಜಿ ಹತ್ರ ಕೇಳಬೇಕಿತ್ತು. ನಿಮ್ಮ ಆಶ್ರಮಕ್ಕೂ ಬಂದಿದ್ದವು ಸ್ವಾಮಿ. ಕೋಟಿ ಕೋಟಿ ವಂದನೆಗಳು ಗುರುಜಿ ಮತ್ತೆ ನಿಮ್ಗೆ ಸ್ವಾಮಿ. ಒಳ್ಳೇದಾಗ್ಲಿ ತಾಯಿ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಕಲಾವತಿ ಅಂತ. ಕಲಾವತಿ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ನಾವು ನನ್ನ ಬಗ್ಗೆನೇ ಕೇಳಬೇಕಿತ್ತು ಸ್ವಾಮಿ. ಆಯ್ತು ತಾಯಿ, ಸಂತೋಷ. ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ. ಹಲೋ, ನಮಸ್ತೆ ನಮಸ್ಕಾರ ತಾಯಿ. ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಕೋಟಿ ಕೋಟಿ ವಂದನೆಗಳು ಗುರುಜಿ. ಒಳ್ಳೇದಾಗ್ಲಮ್ಮ. ತುಂಬಾ ಖುಷಿ ಆಗ್ತಿದೆ. ನಿಮ್ಮ ಆಶ್ರಮಕ್ಕೆ ಬಂದಿದ್ವಿ ಗುರುಜಿ. ನಿಮ್ಮ ಆಶೀರ್ವಾದ ಮತ್ತೆ ಮಗನ ಆಶೀರ್ವಾದ ಪಡ್ಕೊಂಡ್ ಬಂದ್ವಿ. ಒಳ್ಳೇದಾಗ್ಲಿ ತಾಯಿ. ನಮ್ಗೆ ತುಂಬಾ ಸಮಸ್ಯೆ ಮೇಲೆ ಸಮಸ್ಯೆ ಗುರುಜಿ. ನಾವು ಮಕ್ಳು, ನಮ್ಮ ಅಪ್ಪ 4 ಮಕ್ಕಳು ಹೆತ್ರು. ನಮ್ಮ ಅಪ್ಪ ಮೊನ್ನೆ ಶುಕ್ರವಾರ ರಾತ್ರಿ ತೀರ್ಕೊಂಡು ಹೋದ್ರು ಗುರುಜಿ. ನಮ್ ಕಷ್ಟನೇ ಬಗೆಹರಿತಿಲ್ಲ. ನಮ್ಮ ಅತ್ತೆ ಮಾವನ್ ಕಡೆನು ನಮ್ಮಿಬ್ರು ದಿಕ್ಕಲ್ ತೀರ್ಕೊಂಡ್ರು. ನಮ್ ಕಷ್ಟ ಬಗೆಹರಿದೆ ಅಂದ್ರೆ ಗುರುಜಿ, ನಾವು ಬೆಂಗಳೂರಲ್ಲಿ ಒಂದ್ ಮನೆ ಕಟ್ಟೋಣ ಅನ್ಕೊಂಡ್ವಿ. ದೇವ್ರು ಒಂದಕ್ಕೊಂದ್ ಕಷ್ಟನೇ ಕೊಡ್ತಾ ಬಂದ ಗುರುಜಿ. ಮಕ್ಕಳು ವಿದ್ಯಾಭ್ಯಾಸ, ನಮ್ಮ ಜೀವನ ಮುಂದೆ ಹೆಂಗಿರುತ್ತೆ ಗುರುಜಿ, ನಾನು ಅದನ್ನು ಕೇಳ್ದೆ. ನಾನು ಅಲ್ಲಿ ಭೂವರ ಸ್ವಾಮಿ ದರ್ಶನ ಮಾಡಿ ಗುರುಜಿ ನಮ್ಗೊಂದು ನಿಮ್ ಮಗನ ಹತ್ರ ಕೇಳಿದ್ವಿ ಗುರುಜಿ. ಒಂದ್ ಮನೆ ಆಗುತ್ತಾ, ನಮ್ಗೆ ಕಟ್ಟಿರೋ ಮನೆ ತಗೊಳಕ್ ಆಗುತ್ತಾ ಅಂತ ಕೇಳಿದ್ವಿ ಗುರುಜಿ. ಆಗುತ್ತೆ ಅಂದ್ರು. ಇಲ್ಲ, ಮನೆ ಸೈಟ್ ಇದೆ ಗುರುಜಿ, ಆ ಮನೆ ಕಟ್ಟಕ್ ಒಂದ್ ಬೆಂಗಳೂರಲ್ಲಿ ಒಂದ್ ನಮ್ದು ಅಂತ ಒಂದ್ ಇರಕ್ ಮನೆ ನಿಮ್ಮ ಅನುಗ್ರಹದಿಂದ ಆಗುತ್ತಾ ಗುರುಜಿ? ನಮ್ ಕಷ್ಟಗಳೆಲ್ಲ ಬಗೆಹರಿತೆ ಅಂತ ಅನ್ಕೊಂಡಿದೀನಿ ಗುರುಜಿ. ನಿಮ್ಮ ಮನೆಯವ್ರು ಏನ್ ಕೆಲಸ ಮಾಡ್ತಾರೆ? ನಮ್ಮ ಮನೆಯವರು ಈ ಮೊಬೈಲ್ ಟವರ್ ಅದ್ರಲ್ಲಿ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದು ಗುರುಜಿ. ಒಳ್ಳೇದಮ್ಮ. ಆಗ್ಲಿ, ಚಿಂತೆ ಮಾಡಬೇಡಿ. ನಿಮ್ಮ ಸಂಕಲ್ಪ ದೃಢವಾಗಿದ್ದು ಶ್ರಮಕ್ಕೆ ತಕ್ಕ ಪ್ರತಿಫಲ ಭಗವಂತ ಕೊಟ್ಟೇ ಕೊಡ್ತಾನೆ. ನೋಡಮ್ಮ, ನಾವು ದುಡಿಮೆನೂ ಮಾಡಬೇಕು, ಹಾಗೆ ನಮ್ಮ ಜೀವನಕ್ಕೆ ಬೇಕಾದ ಮೌಲ್ಯಗಳನ್ನು ನಾವು ತಗೊಳ್ಬೇಕು, ತಪ್ಪಲ್ಲ. ನಮ್ಮ ದುಡಿಮೆ ಜೊತೆಗೆ ನಮಗೆ ಭಗವಂತ ಕೊಡುವಂತಹ ಸ್ಥಿತಿಗತಿಗಳು. ಹಾಗೆ ತಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದು ಬೆಂಗಳೂರಲ್ಲಿ ಒಂದು ಮನೆ ತಗೋಬೇಕು, ಒಂದು ಜೀವನ ನೆಮ್ಮದಿಯಾಗಿ ಮಾಡಬೇಕು, ಇರ್ತಕ್ಕಂಥ ಸಮಸ್ಯೆಗಳಿಂದ ನಾವು ಪಾರಾಗಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ತಾವಿದ್ದು ಅದರಲ್ಲೂ ಲಕ್ಷ್ಮೀ ಬೋರಹ ಸ್ವಾಮಿನ ದರ್ಶನ ಮಾಡಿದ್ದೀರಿ ಅಂದರೆ ಖಂಡಿತ ಅತಿ ಶೀಘ್ರದಲ್ಲೇ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆ 100ಕ್ಕೆ 100 ಪಾಲು ಸಿದ್ಧಿ ಆಗುತ್ತೆ. ನೀವು ಧೈರ್ಯವಾಗಿರಿ, ನೀವು ಅಂದುಕೊಂಡಂತಾಗಿ ನಿಮ್ಮ ಕೆಲಸ ಕಾರ್ಯಗಳು ಕಾರ್ಯಸಿದ್ಧಿ ಆಗುತ್ತೆ. ಇದಕ್ಕಾಗಿ ನೀವು ಮಾಡಬೇಕಾದ್ದು ಒಂದು 21 ದಿವಸ ನಿಮ್ಮ ಮನೆಯಲ್ಲೇ ಡೈಲಿ 2 ದೀಪನ ಹಚ್ಚಿ ಲಕ್ಷ್ಮೀ ಬೋರಹ ಸ್ವಾಮಿನ ಪ್ರಾರ್ಥನೆ ಮಾಡಿ, ನಮಗೊಂದು ನೆಲ್ಲಿಕ್ಕೆ ಒಂದು ಒಳ್ಳೆ ನೆಲೆ ಮಾಡಿಕೊಡಪ್ಪ ಅಂತ ದೇವರನ್ನ ಪ್ರಾರ್ಥನೆ ಮಾಡಿ, ಈ ಸಮಯದಲ್ಲಿ ಸ್ವಾಮಿಯ ಹೆಸರೇಳಿ ಒಂದಷ್ಟು ಕಡಲೆಕಾಳು ಬೆಲ್ಲ 21 ದಿವಸನೂ ಒಂದೊಂದು ಇಡಿಯಷ್ಟು ಕಡಲೆಕಾಳು ಬೆಲ್ಲವನ್ನು ಮನೆಯಲ್ಲೇ ಇಟ್ಟು ಪ್ರಾರ್ಥನೆ ಮಾಡಿ, ಯಾವುದೋ ಒಂದು ವಿಷ್ಣು ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ. ವಿಷ್ಣು ದೇವರಿಗೆ ಕಡಲೆಕಾಳು ಬೆಲ್ಲವನ್ನು 21 ದಿವಸ ಪೂಜೆ ಆದಮೇಲೆ ಕೊಡೋದ್ರಿಂದ ಶೀಘ್ರವಾಗಿ ನಿಮ್ಮ ಮನಸ್ಸಲ್ಲಿರುವಂಥ ಆಸೆ, ನೀವು ಏನು ಸಂಕಲ್ಪ ಮಾಡಿದಿರಿ ಅದನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಒಳ್ಳೇದಾಗ್ಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ನಿಮ್ಮ ಮನೋಕಾಮನೆಗಳೆಲ್ಲವೂ ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗಲಿ, ಒಳ್ಳೇದಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಗುರು. ಚೆನ್ನಾಗಿದ್ದೀರಿ ಅಮ್ಮ. ಎಲ್ಲಿಂದ ಕರೆ? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಇಲ್ಲಿ ಹುಬ್ಳಿಯಿಂದ ಕರೆ ಮಾಡ್ತೀವಿ ಸರ್. ಓ, ಹುಬ್ಳಿ. ಸಂತೋಷ ಅಮ್ಮ. ತಮ್ಮ ಹೆಸರು? ತಮ್ಮ ಹೆಸರಮ್ಮ? ನಮ್ಮ ಹೆಸರು ಕಲ್ಲವ್ವ ಅಂತ ಹೇಳ್ರಿ. ಕಲ್ಲವ್ವ ಅಂತ ಹೇಳಿ. ಸಂತೋಷ ತಾಯಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ಮಕ್ಕಳ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು ಸ್ವಾಮಿ. ಅಮ್ಮ, ಗಂಡು ಮಕ್ಕಳ ಬಗ್ಗೆ ಗಂಡು ಮಕ್ಕಳ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು. ದಯವಿಟ್ಟು ಟಿವಿ ವಾಲ್ಯೂಮ್ ಅನ್ನ ಸ್ವಲ್ಪ ಮ್ಯೂಟ್ ಮಾಡಿ ಅಥವಾ ಸಂಪೂರ್ಣವಾಗಿ ಕಡಿಮೆ ಮಾಡಿ, ಎಲ್ಲಾದ್ರೂ ನೆಟ್ವರ್ಕ್ ಚೆನ್ನಾಗಿರುವಂತ ಜಾಗಕ್ಕೆ ಬಂದು ಮಾತಾಡಿ, ಸ್ವಲ್ಪ ಜೋರಾಗಿ ಮಾತಾಡಿ ತಾಯಿ. ಆಯ್ತ್ರಿ. ಓಕೆ ಅಮ್ಮ. ಗುರುಜರ್ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ತೆ ತಾಯಿ. ನಮಸ್ತೆ ಗುರುಗಳೇ. ಹೇಳಮ್ಮ. ಮಕ್ಕಳು ಗಂಡು ಮಕ್ಕಳ ಬಗ್ಗೆ ಸಮಸ್ಯೆ ರೀ. ಒಬ್ಬ ಮಗ ಒಂದ್ ಸ್ವಲ್ಪ ಇದು ಮಾಡ್ಯಾನ್ರಿ, ಒಂದ್ ಹುಡುಗಿ ಲವ್ ಮಾಡ್ಯಾನ್ರಿ. ಅದು ಹುಡುಗಿ ಅಲ್ಲ ರೀ, ಅದು ಒಂದ್ ಮಗು ಐತ್ರಿ, ಮತ್ತ ಗಂಡ ಸತ್ತಾನ್ರಿ ಆಕಿಗೆ. ಅದು ನಮ್ದು ಲಿಂಗವಂತರ ಜಾತ್ರಿ ಅದು ಮರಾಠಿ ಜಾತಿ. ಅದು ಆತು. ಮತ್ತು ಅದು ವಯಸ್ಸಾಗಿದ್ದ ಹೆಣ್ಮಗಳದಾಳ್ರಿ ಆಕಿ. ಮತ್ತ ಮಗ 25 ವರ್ಷ ಅದಾನ್ರಿ. ಅಯ್ಯೋ.
ಅದಕ್ಕ ಸಮಸ್ಯೆ ಆಗ್ಬಿಟ್ಟೈತ್ರಿ. ಅದನ್ನ ತಗೋತಾನಿ ಅದನ್ನ ಮಾಡ್ಕೋತಾನಿ ಅಂತ ಮನ್ಯಾಗ ಮಾತು ಕೇಳಾಗತ್ತಿಲ್ಲ ರೀ ಗುರುಜಿ. ಅದ್ರ ಸಂಬಂಧ ನಮಗ್ ಬಾಳ ಟಾರ್ಚರ್ ಆಗ್ಬಿಟ್ಟೈತ್ರಿ ಸ್ವಾಮೀಜಿ. ಹಂಗ ಏನ್ ಮಾಡ್ಬೇಕನ್ನೋ ಅಂತದ ಗೊತ್ತಾಗವಲ್ರಿ. ಈ ವಿಚಾರದಲ್ಲಿ ಸಾಧ್ಯವಾದಷ್ಟು ಮಗನ್ನ ಕೂಡಿಸ್ಕೊಂಡು ಮಾತಾಡಿ. ನೋಡಪ್ಪ, ಇಲ್ಲಿ ನೀನು ಅವ್ರ ಜೀವನದಲ್ಲಿ ಅಂದ್ರೆ ಈಗ ಗಂಡ ಸತ್ತಿರೋದ್ರಿಂದ ಹೆಣ್ಮಗಳಿಗೊಂದು ಜೀವನ ಕೊಡ್ತೀನಿ ಅನ್ನೋದು ಒಂದು ಥರ. ಆದರೆ ವಯಸ್ಸಿನ ತಾರತಮ್ಯ ಇದೆಯಲ್ಲ, ವಯಸ್ಸಿನ ತಾರತಮ್ಯವಿದ್ದರಿಂದ ಈಕೆಗೆ ಅಂದರೆ ನಿಮ್ಮ ಮಗನಿಗಿನ್ನ ಆ ಹುಡುಗಿನೇ ಜಾಸ್ತಿ ದೊಡ್ಡೋಳು, ಅಂದರೆ ವಯಸ್ಸಲ್ಲಿ ಜಾಸ್ತಿ ಹಿರಿಯಳಾದ್ರಿಂದ ಇದು ಸೂಕ್ತವಾಗಿರ್ತಕ್ಕಂಥದ್ದಲ್ಲ. ಅಟ್ಲೀಸ್ಟ್ ವಯಸ್ಸಲ್ಲಿ ಕಡಿಮೆ ಇದ್ದರೆ, ನಿಮ್ಮ ಮಗನಿಗಿನ್ನ ವಯಸ್ಸಲ್ಲಿ ಕಡಿಮೆ ಇದ್ದರೆ ಇನ್ನೊಂದು ಹೆಣ್ಮಗುಗೆ ಇಂಥ ಪರಿಸ್ಥಿತಿನಲ್ಲಿ ಅವಳು ಜೀವನಕ್ಕೆ ಒಂದು ಆಧಾರವಾಗಿ ನಿಂತ್ಕೊಳ್ತೀನಿ ಅನ್ನೋದು ಖಂಡಿತ ತಪ್ಪಲ್ಲ. ಆದರೆ ಈ ವಯಸ್ಸಿನ ತಾರತಮ್ಯ ಇರೋದ್ರಿಂದ ಒಂದು ಆಲೋಚನೆ ಮಾಡಬೇಕು. ಇನ್ನು ಜಾತಿ ಮತದ ಬಗ್ಗೆ ನಾನು ಹೇಳೋದಾದ್ರೆ, ಈ ಜಾತಿ ಮತದ ಬಗ್ಗೆ ನಾವು ಇತ್ತೀಚಿನ ದಿನ ಮಾತಾಡೋಂಗೆ ಇಲ್ಲ, ಹಾಗಿದೆ ಪರಿಸ್ಥಿತಿ. ಇಲ್ಲ 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 ನಾವು ಮಾತಾಡ್ತಿದ್ದಿಲ್ರಿ ಗುರುಜಿ. ಆದ್ರೆ ಅದು ಎದಕ್ಕೂ ಬರಂಗಿಲ್ರಿ, ಕಾರ್ಯಕರ್ತನಕ್ ಬರಂಗಿಲ್ರಿ ಹೆಣ್ಮಗಳು. ಆಮೇಲೆ ಇವ್ ಸಣ್ಣವ್ರಿ, ಆಕಿ ವಯಸ್ಸಾಗ 35-40 ವರ್ಷದವ್ರ ಆಕಿಗೆ. ಅಯ್ಯೋ, ಹಂಗಾಗಿ ಸಮಸ್ಯೆ ಆಗ್ಬಿಟ್ಟೈತ್ರಿ ಗುರುಜಿ. ಮಾತ ಕೇಳವಲ್ಲಾರಿ. ಮನ್ಯಾಗ ಕುಂದ್ರಸ್ಕೊಂಡ್ ಮಾತಾಡಿದ್ರು ನಮ್ಗ ಬಡಿ ಅಂತನ್ರಿ, ತಮ್ಗ ನನಗರಿ. ಅದು ಏನ್ ಅನ್ನೋದು ಸಮಸ್ಯೆ ಬಗೆಹರಿವಲ್ರಿ ಸ್ವಾಮೀಜಿ ನಮ್ಗ. ನಿಮ್ಮ ಮನೆ ದೇವ್ರು ಯಾವುದು? ಮೈಲಾರಲಿಂಗಪ್ಪ ಗುರುಜಿ. ಮೈಲಾರಲಿಂಗನಿಗೆ ಒಮ್ಮೆ ಹೋಗಿ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಆದಷ್ಟು ಬೇಗ ಮಗನಿಗೊಂದು ಒಳ್ಳೆ ಬುದ್ಧಿ ಕೊಡಪ್ಪ, ಈ ಥರ ಪರಿಸ್ಥಿತಿ ಹಿಂಗೆ ಆಗ್ತಿದೆ, ನಾಳೆ ನಿನ್ನ ಪೂಜೆಗೂ ನಿನ್ನ ಮನಸ್ಥಿತಿಗೂ ನಾವು ಅದಕ್ಕೆ ಸೂಕ್ತವಾದ ದಾರಿ ನೋಡಬೇಕಾಗಿದೆ ಅಂತ ಹೇಳಿ ದೇವ್ರನ್ನ ಒಂದ್ಸಲ ಪ್ರಾರ್ಥನೆ ಮಾಡಿ. ಮಗನ ನಕ್ಷತ್ರ ಏನು? ಮಗನ್ ಸ್ವಾಮೀಜಿ ಕರ್ಲ ಅರ್ಜೈತಿ ಎಲ್ಲ ವ್ಯಾಸ್ತ ಬೇಕಾಗೈತ್ರಿ ಸ್ವಾಮೀಜಿ. ಅಲ್ಲಮ್ಮ, ಮಗನ ನಕ್ಷತ್ರ ಹಸ್ತ. ನಕ್ಷತ್ರ ಗೊತ್ತಿಲ್ಲ ಸ್ವಾಮೀಜಿ ನನಗೆ. ಅವನ ಬಸವರಾಜ ಗೊತ್ತಿಲ್ಲ ರೀ ಸ್ವಾಮೀಜಿ. ಆತನ ಪೂರ್ತಿ ಹೆಸರು ಹೇಳಿ. ಬಸವರಾಜ, ಅವ್ರ ಅಪ್ಪರ ಹೆಸರು ಗದಿಗಪ್ಪರಿ ಬೇಗೂರ್ ಅಂತಾರ್ರಿ ನಮ್ಮ ಮನೆ ಅಡ್ರೆಸ್. ಆಯ್ತು, ಬಸವರಾಜ್ ಅಂತ ಹೆಸರು, ಹುಡುಗನ ಹೆಸರು. ಹೌದ್ರಿ ಗುರುಜಿ. ಮೂಲಾ ನಕ್ಷತ್ರ ಧನು ರಾಶಿ ಆಗುತ್ತೆ ನಾಮ ನಕ್ಷತ್ರ ಪ್ರಕಾರ. ಹ್ಞೂನ್ರಿ ಗುರುಜಿ. ಮೂಲಾ ನಕ್ಷತ್ರ ಧನುರಾಶಿಯವರಿಗೆ ಪ್ರಸ್ತುತ ಕಾಲ ಈಗ ಇನ್ನೂ 6 ತಿಂಗಳು ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಬಹುಶಃ ನೀವು ಹೇಳೋ ಪ್ರಕಾರ ಈ ಮದುವೆ ಆಗುದಿಲ್ಲ. ನೀವು ಹೇಳೋ ಪ್ರಕಾರ ಹುಡುಗನ ನಕ್ಷತ್ರ ಅಂದರೆ ಅವನ ಹೆಸರು ನೋಡಿದ್ರೆ ಇದು ಮದುವೆ ಆಗುವ ಸಾಂದ್ರತೆಗಳು ತುಂಬ ಕಡಿಮೆ ಇದೆ. ನೀವು ಇದಕ್ಕೆ ಗಲಾಟೆ ಮಾಡ್ಕೊಳ್ಳೋದು ಬೇಡ, ಮನೆಯಲ್ಲಿ ರಂಪರಾಮಾಯಣ ಮಾಡೋದು ಬೇಡ, ಇರ್ತಕ್ಕಂಥ ನೆಮ್ಮದಿ ಹಾಳು ಮಾಡ್ಕೊಳ್ಳೋದು ಬೇಡ. ಸಮಾಧಾನವಾಗಿ ಹೇಳಿ ಖಂಡಿತ ಒಂದು ದಾರಿಗೆ ಬರ್ತಾನೆ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇವತ್ತಿನ ದಿನದ ಪಂಚಾಂಗ ಶ್ರವಣನ ತಿಳ್ಕೊಂಡಿದ್ದೇವೆ. ಶುಭ ಶ್ರಾವಣದ ಕುರಿತಾಗಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಕೂಡ ತಿಳ್ಕೊಂಡಿದ್ದೇವೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ಕಾರ. ಚೆನ್ನಾಗಿದ್ದೀನಿ. ಓ, ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಎಲ್ಲಿಂದಮ್ಮ? ಸಿಂಧನೂರು. ಸರಿ, ಸಂತೋಷ ತಾಯಿ. ಅಮ್ಮ, ತಮ್ಮ ಹೆಸರು? ಅನ್ನಪೂರ್ಣ ಅಂತ ಹೇಳಿ. ಅಮ್ಮ, ಅನ್ಯತಾ ಭಾವಿಸ್ಬೇಡಿ, ಸ್ವಲ್ಪ ಜೋರಾಗಿ ಮಾತಾಡಿ. ಹಾ, ಈಗ ಸ್ಪಷ್ಟವಾಗಿ ಕೇಳ್ತಾ ಇದೆ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ನಮ್ಮ ಮನೆಯವ್ರ ಬಗ್ಗೆನೇ ಗುರುಜಿ. ಅದು ಕೆಲಸದ ಅನುಷ್ಠಾನ ಹೇಳಿದ್ರಿ ಗುರುಜಿ. ಅದು ಏನಂದ್ರೆ ಬಟ್ಲಾಡಿಗೆ ಅರ್ಶಿನ ಕೊಂಬು ಎಲ್ಲ ಅದು ಹೆಂಗ್ ಮಾಡ್ಬೇಕಂತ ಗೊತ್ತಾಗಿಲ್ಲ ಗುರುಜಿ. ಆಯ್ತು ತಾಯಿ, ಗುರುಜಿ ಅವ್ರು ನಮ್ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ಕಾರ ಗುರುಜಿ. ಚೆನ್ನಾಗಿದ್ದೀರಿ? ಚೆನ್ನಾಗಿದ್ದೀನಮ್ಮ, ನೀನ್ ಚೆನ್ನಾಗಿದೆ ತಾಯಿ? ಚೆನ್ನಾಗಿದ್ದೀರಿ? ಹೇಳಮ್ಮ. ಅದು ಗುರುಜಿ ಅನುಷ್ಠಾನ ಹೇಳಿದ್ರಿ, ಎಲ್ಲಾ ರೀತಿಯಿಂದಾನು ಒಳ್ಳೇದಾಗ್ಬೇಕು ಅಂತ ಕೇಳಿದ್ರಿ. ಅದು ಅನುಷ್ಠಾನ ಅದು ಹೆಂಗ್ ಮಾಡ್ಬೇಕಂತ ಗೊತ್ತಾಗ್ಲಿದ್ರಿ. ಯಾವಾಗ ಹೇಳಿದ್ವಿ ನಾವು? ಅದು ಬಟ್ಲಾಡಿಕೆ ಅರ್ಶಿನ ಕೊಂಬು 6 ರೇಖೆಗಳ ನಕ್ಷತ್ರ ತೆಗೆದು ಮಾಡಂತ ಅಂದಿದ್ರು ಗುರುಜಿ. ಅದು ಹೆಂಗ್ ಮಾಡ್ಬೇಕು ಅಂತ. ಅಂದ್ರೆ ನಾನು ವಾಹಿನಿಯಲ್ಲಿ ಹೇಳಿರೋದನ್ನೇ ನೀವು ಕೇಳ್ತಾ ಇದ್ದೀರಾ? ಇಲ್ರಿ ನಾನು ಫೋನ್ ಮಾಡಿದ್ದೆ ರೀ, ಅವಾಗ ಹೇಳಿದ್ದೆ. ಫೋನ್ ಮಾಡಿದ್ರಿ, ನಾನು ಹೇಳಿದ್ದೆ. ಆದ್ರೂ ಮನೆಯವ್ರು ಇದ್ದಾರ ಹತ್ರದಲ್ಲಿ? ಕೊಡಮ್ಮ. ಹಣಕಾಸಿನ ತೊಂದರೆ ಐತಿ. ಆಯ್ತು, ನಿಮ್ಮ ಮನೆಯವರು ಫೋನ್ ಕೊಡು, ಅವರು ಸ್ವರತರಂಗ ಕೇಳಿ ಅವ್ರ ವಾಯ್ಸಲ್ಲಿ ಏನು ನೋಡ್ಬಿಟ್ಟು ಅದಕ್ಕೆ ಕರೆಕ್ಟಾಗಿ ಕ್ರಮ ತಿಳಿಸ್ತೀನಿ. ಮಾತಾಡ್ತಾರೆ. ಹಲೋ 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 ಹಲೋ, ಹೇಳಿವ್ರೆ. ನಮಸ್ಕಾರ ಗುರುಜಿ. ನಮಸ್ತೆ ಅಪ್ಪ, ಹೇಳಿ. ನಿಮ್ಮ ಹೆಸರು ಹೇಳಿ? ವಿನೋದ್ ಕುಮಾರ್ ಅಂತ ಗುರುಜಿ. ಏನು ಕೆಲಸ ಮಾಡ್ತೀರಿ? ಉದ್ಯೋಗ ಏನು ಮಾಡ್ತಿದ್ದೀರಿ? ಗುರುಜಿ, ಆಟೋ ಆಫೀಸ್ನಾಗ ವರ್ಕ್ ಮಾಡ್ತೀನಿ ಗುರು. ಯಾವುದರಲ್ಲಿ? ಆಟೋ ಏಜೆಂಟ್ ಕೆಲಸ ಮಾಡ್ತೀನಿ ಗುರುಜಿ. ಆರ್ ಟಿ ಒಲ್ಲಿ. ನಿಮ್ಮ ತಂದೆ ತಾಯಿ ಹೆಸರು ಹೇಳಿ? ತಂದೆ ಹೆಸರು ಲಾಲಪ್ಪ ಅಂತಂದು, ತಾಯಿ ಹೆಸರು ಮಂಜುಳಾ ಅಂತಂದು. ಓಕೆ.
ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಕೆಲಸ ಕಾರ್ಯಗಳು ಕಾರ್ಯಸಿದ್ಧಿ ಆಗಬೇಕಾದ್ರೆ ಇನ್ನು ಈ ನವಂಬರ್ವರೆಗೂ ಸ್ವಲ್ಪ ಟೈಮ್ ಎಳೆದಾಡುತ್ತೆ. ಅಂದರೆ ನವಂಬರ್ ತನಕ ಅಷ್ಟು ಕಾರ್ಯಸಿದ್ಧಿ ಆಗುವಂಥದ್ದಲ್ಲ. ಆದರೆ ಈ ಸಮಯದಲ್ಲಿ ಇರ್ತಕ್ಕಂಥ ದೋಷದಿಂದ ಬೇಗ ಹೊರಗಡೆ ಬರಲಿಕ್ಕೆ ಒಂದು 18 ದಿವಸ ಡೈಲಿ ಬಿಳಿ ಎಕ್ಕದ 2 ಹೂಗಳನ್ನು ಬಿಳಿ ಎಕ್ಕದ ಗಿಡದ 2 ಹೂಗಳನ್ನು ತಂದು ಮನೆಯಲ್ಲಿ ದೇವರಿಗೆ ಒಂದು ವಾಯಿಟ್ಟು ಇನ್ನೊಂದನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಇದೇ ಸಮಯದಲ್ಲಿ ಪ್ರತಿನಿತ್ಯ ಗಣಪತಿಗೆ ಒಂದು ಪ್ರಾರ್ಥನೆ ಮಾಡಿ. ಸಣ್ಣ ಸಣ್ಣ ಮಕ್ಕಳಿಗೆ ಏನಾದ್ರು ತಿಂಡಿ ತಿನಿಸನ್ನು ಕೊಟ್ಟು ಮನೆಯಿಂದ ಆಚೆ ಹೊರಡಿ. ಈ ಕೆಲಸ ನೀವು ಮಾಡ್ತಾ ಬನ್ನಿ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ. ಒಳ್ಳೆಯದಾಗಲಿ.